ಪಾಪಿಯೊಬ್ಬ ಪಶ್ಚಾತ್ತಾಪ ಪಟ್ರೆ, ಅಯ್ಯೋ ನಾನು ಹಿಂಗೆ ಮಾಡ್ಬಿಟ್ನಲ್ಲಪ್ಪ ಅಂತೇಳಿ ಪಶ್ಚಾತ್ತಾಪ ಪಟ್ರೆ ಸ್ವರ್ಗದಲ್ಲಿರೋರು ಮಹದಾನಂದ ಆಗತ್ತಂತೆ. ಎಷ್ಟು ಕಷ್ಟ ಆಗೋಯ್ತು ಅಂದ್ರೆ, ಅಪ್ಪ ನೀವು ಒಂದಿಗಾಗ್ತಿರಲ್ಲಪ್ಪ ಹೊಟ್ಟು ಅದನ್ನಾದ್ರೂ ಕೊಡ್ರಯ್ಯ, ತಿಂದ್ಬಿಟ್ಟು ಬದುಕ್ತೀನಿ ಅನ್ನೋಂಗಾಯ್ತು. ಆದ್ರೆ ಯಾರು ಕೊಡಲಿಲ್ಲ. ಇನ್ನೂ ದೂರದಲ್ಲಿ ಇದ್ದಾಗಲೇ ತಂದೆ ಅವನನ್ನು ಕಂಡು ಓಡಿ ಬಂದು ಕನಿಕರದಿಂದ ಪ್ರೀತಿಯಿಂದ ಮಗನನ್ನು ಅಪ್ಪಿಕೊಂಡ. ನಿನ್ಗೆ ಇನ್ನಿಲ್ಲದ ಅನ್ಯಾಯ ಮಾಡಿದ್ದಾನೆ, ಅವನನ್ನು ನೀನು ಪ್ರೇಮದಿಂದ ಕಾಣ್ಲಿಕ್ಕೆ ಸಾಧ್ಯ ಇದೆಯಾ? ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆಬಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸದ BCA ಮಕ್ಕಳಿಗೆ ಇಟ್ಟಿರುವಂಥ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ AN ಮೂರ್ತಿರಾಯರು ಬರೆದಿರುವಂಥ ಒಂದು ವಿಶೇಷವಾದಂಥ ಗದ್ಯ ಲೇಖನ ಪ್ರೇಮ ಸ್ವರೂಪನಾದ ದೇವರು ಅಂತ ಅದ್ಭುತವಾದ ಲೇಖನವನ್ನು ಬರೆದಿದ್ದಾರೆ. ಇವರು ದೇವರು ಅನ್ನುವಂಥ ಕೃತಿಯನ್ನೇ, ವಿಡಂಬನಾತ್ಮಕ ಕೃತಿಯನ್ನೇ ಬರೆದು ಹೆಸರಾಗಿದ್ದಾರೆ. AN ಮೂರ್ತಿರಾವ್ ಅಂತಂದ್ರೆ ದೇವರು ಅನ್ನುವಂಥ ಪುಸ್ತಕ ತಟ್ಟಂತ ನಮ್ಮ ಸಾಹಿತ್ಯ ವಲಯ ನೆನಪು ಮಾಡ್ಕೊಳತ್ತೆ. ಇಷ್ಟು ಸೊಗಸಾಗಿ ಬರೆಯುವಂತಹ ಅದ್ಭುತವಾದಂತಹ ಮೇಷ್ಟ್ರು ಇವರು. ವಸ್ತುನಿಷ್ಠವಾಗಿ ಇವರು ಆಂಗ್ಲ ಪ್ರಾಧ್ಯಾಪಕರು. ಆಮೇಲೆ ದೇವರ ಬಗ್ಗೆ ಇನ್ನಿಲ್ಲದ ರೀತಿಯಲ್ಲಿ ಚರ್ಚೆ ಮಾಡಿದವರು, ಆರೋಗ್ಯಕರವಾಗಿ ಮತ್ತು ತಮಗಿದ್ದಂತಹ ಎಲ್ಲ ಪ್ರಶ್ನೆಗಳನ್ನು ಪ್ರೇಕ್ಷಕರ ಮುಂದೆ ಇಟ್ಟವರು ಮತ್ತು ಎಲ್ಲ ಪ್ರೇಕ್ಷಕರ ಪ್ರಶ್ನೆಗಳು ಅವರ ಪ್ರತಿನಿಧಿಸಿದ ರೀತಿ ಬಹಳ ಸೊಗಸಾಗಿತ್ತು. ಆ ಕಾರಣಕ್ಕೆ ಅವರ ದೇವರು ಅನ್ನುವಂಥ ಕೃತಿ ತುಂಬ ಜನಪ್ರಿಯವಾಯಿತು. ಬನ್ನಿ, ಆ ರೀತಿಯ ವಿಶೇಷವಾದಂತಹ ಬರವಣಿಗೆಯನ್ನು ರೂಢಿಸಿಕೊಂಡಿದ್ದಂಥ AN ಮೂರ್ತಿರಾವ್ ಅವರ ಕಿರು ಪರಿಚಯವನ್ನು ಮಾಡ್ಕೊಳ್ಳೋಣ. AN ಮೂರ್ತಿರಾವ್ ಅವರು ಕನ್ನಡದಲ್ಲಿ ಶ್ರೇಷ್ಠ ಪ್ರಬಂಧಕಾರರು, ವಿಮರ್ಶಕರೂ ಆಗಿದ್ದಾರೆ. ದೇವರು ಪುಸ್ತಕದ ಮೂಲಕ ಜನಪ್ರಿಯರಾದ ಪ್ರೊಫೆಸರ್ AN ಮೂರ್ತಿರಾವ್ ಅವರು M ಸುಬ್ಬರಾವ್ ಮತ್ತು ಪುಟ್ಟಮ್ಮ ದಂಪತಿಗಳ ಪುತ್ರರಾಗಿ ಅಕ್ಕಿ ಹೆಬ್ಬಾಳು ನರಸಿಂಹಮೂರ್ತಿರಾವ್ ಅಂತೇಳಿ, ಅಕ್ಕಿ ಹೆಬ್ಬಾಳು ನರಸಿಂಹಮೂರ್ತಿರಾವ್, AN ಮೂರ್ತಿರಾವ್ ಅಂತಂದ್ರೆ ಅಕ್ಕಿ ಹೆಬ್ಬಾಳು ನರಸಿಂಹಮೂರ್ತಿರಾವ್ ಅಂತ, ಅಕ್ಕಿ ಹೆಬ್ಬಾಳು ಅಂತ. 18/6/1900 ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನಲ್ಲಿ ಜನಿಸಿದವರು ಇವರು. ನಮ್ಮ ಮಂಡ್ಯ ಜಿಲ್ಲೆಯವರು AN ಮೂರ್ತಿರಾವ್ ಅವರು. ಅದ್ಭುತವಾದಂತಹ ಮೇಷ್ಟ್ರು. ಬಾಲ್ಯದ ದಿನಗಳನ್ನು ಮೇಲುಕೋಟೆ, ನಾಗಮಂಗಲದಲ್ಲಿ ಕಳೆದ ಇವರು 1913 ಮೈಸೂರಿನಲ್ಲಿ ವೆಸ್ಲಿಯನ್ ಮಿಷನ್ ಸ್ಕೂಲ್ನಲ್ಲಿ ಶಾಲಾ ಶಿಕ್ಷಣ ಮುಗಿಸಿ ಮೈಸೂರು ಮಹಾರಾಜ ಕಾಲೇಜನ್ನು ಸೇರಿದರು. 1922 BA ಪದವಿ ಮುಗಿಸಿ 1924 MA ಪದವಿ ಪಡೆದರು. 1924 ಮಹಾರಾಜ ಕಾಲೇಜಿನಲ್ಲಿ ಟ್ಯೂಟರ್ ಆಗಿ, 1927 ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ, 1940 ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಬಡ್ತಿ ಪಡೆದರು AN ಮೂರ್ತಿರಾವ್ ಅವರು. ಮುಂದಕ್ಕೆ ನೋಡೋಣ. 1940 1943 ಶಿವಮೊಗ್ಗ ಸರ್ಕಾರಿ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದು, 1943 ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾದರು AN ಮೂರ್ತಿರಾಯರು. 1948 ಚಿತ್ರದುರ್ಗ ಕಾಲೇಜಿನಲ್ಲಿ ಮುಖ್ಯಸ್ಥರಾಗಿದ್ದು, ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ 1955 ನಿವೃತ್ತಿಗೊಂಡರು ಇವರು. 4 ವರ್ಷಗಳ ಕಾಲ ಆಕಾಶವಾಣಿಯಲ್ಲಿ ಸೆಂಟ್ರಲ್ ಪ್ರೋಗ್ರಾಮ್ ಅಡ್ವೈಸರಿ ಕಮಿಟಿ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಶ್ರೀಯುತರು. AN ಮೂರ್ತಿರಾವ್ ಅವರು ಸಾಕಷ್ಟು ವಿದೇಶ ಪ್ರವಾಸ ಮಾಡಿದರು. ಅವರು ತಮ್ಮ ಲೋಕಾನುಭವದಿಂದ ಬರೆದ ಅಪರ ವಯಸ್ಕನ ಅಮೆರಿಕ ಯಾತ್ರೆಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ ಸಿಕ್ಕಿದೆ. ಬಹಳ ಅದ್ಭುತವಾದಂಥ ಪ್ರವಾಸ ಕಥನ ಇದು. ಅಪರ ವಯಸ್ಕನ ಅಮೆರಿಕ ಯಾತ್ರೆ ಅಂತ ಬಹಳ ಚೆನ್ನಾಗಿರುವಂಥದ್ದು. ಅಪರ ವಯಸ್ಕನ ಅಮೆರಿಕ ಯಾತ್ರೆ ಅನ್ನುವಂಥ ಈ ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನವೂ ಕೂಡ ದೊರಕಿದೆ. ಬಹಳ ಸೊಗಸಾದಂಥ ಪ್ರವಾಸ ಕಥನ ಇದು. ನೋಡಿ, ಇದು ಚಿತ್ರಗಳು ಮತ್ತು ಪತ್ರಗಳು ಗ್ರಂಥಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಸಿಕ್ಕಿದೆ. ಚಿತ್ರಗಳು ಮತ್ತು ಪತ್ರಗಳು ಅನ್ನುವಂಥ ಇವರ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟು 1977 ಅದು. ಸಮಗ್ರ ಸಾಹಿತ್ಯಕ್ಕೆ ಮಾಸ್ತಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದವು ಇವರಿಗೆ ಸಂದಿವೆ. 1984 ಕೈವಾರದಲ್ಲಿ ನಡೆದ 56ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಇವರು ಸನ್ಮಾನಿತರಾಗಿದ್ದಾರೆ. ಇವರು ರಚಿಸಿರುವ ಕೃತಿಗಳಲ್ಲಿ ಹಗಲು ಕನಸುಗಳು, ಅಲೆಯುವ ಮನ,
ಮಿನುಗು ಮಿಂಚು, ಪ್ರಬಂಧ ಸಂಕಲನ ಆಗಿದ್ದಾವೆ. ಇವುಗಳೆಲ್ಲ ಬಹಳ ಸೊಗಸಾದಂತಹ ಕೃತಿಗಳು. ಆಷಾಢಭೂತಿ, ಮೋಲಿಯರನ 2 ನಾಟಕಗಳು, ಚಂಡಮಾರುತ ಇವೆಲ್ಲವೂ ಕೂಡ ನಾಟಕ. ಆಷಾಢಭೂತಿ ಆಗಿರ್ಬೋದು, ಮೋಲಿಯರನ 2 ನಾಟಕಗಳು, ಚಂಡಮಾರುತ ಇವೆಲ್ಲವೂ ಕೂಡ ನಾಟಕ. ಪಾಶ್ಚಾತ್ಯ ಸಣ್ಣ ಕಥೆಗಳು ಇತ್ಯಾದಿ ಕೃತಿಗಳು ಪ್ರಸಿದ್ಧವಾಗಿವೆ. ಇಂಗ್ಲಿಷಿನಲ್ಲಿ ಹಲವಾರು ಗ್ರಂಥಗಳನ್ನು ಬರೆದಿದ್ದಾರೆ. ಕಾರಂತರ ಮರಳಿ ಮಣ್ಣಿಗೆ ಕಾದಂಬರಿಯನ್ನು ದಿ ರಿಟರ್ನ್ ಟು ದಿ ಸಾಯಲ್ ಅನ್ನುವಂತಹ ಹೆಸರಿನಲ್ಲಿ ಶೀರ್ಷಿಕೆಯಲ್ಲಿ ಇವರು ಅನುವಾದವನ್ನು ಮಾಡಿದ್ದಾರೆ. ಕಾರಂತರ ಮರಳಿ ಮಣ್ಣಿಗೆ ಅನ್ನುವಂಥ ಕಾದಂಬರಿಯನ್ನ ಏನು ಮೂರ್ತಿರಾವ್ ಅವರು ದಿ ರಿಟರ್ನ್ ಟು ದಿ ಸಾಯಲ್ ಅಂತ ಅನುವಾದ ಮಾಡಿದ್ದಾರೆ. ಎಸ್ ರಾಧಾಕೃಷ್ಣನ್, ಎಂ ವಿಶ್ವೇಶ್ವರಯ್ಯ, ಬಿ ಎಂ ಶ್ರೀಕಂಠಯ್ಯ ಅವರುಗಳನ್ನು ಕುರಿತು ಇಂಗ್ಲಿಷ್ನಲ್ಲಿ ಸ್ವತಂತ್ರವಾಗಿ ಬರೆದಿದ್ದಾರೆ. ರಾಧಾಕೃಷ್ಣನ್ ಅವರನ್ನ, ಬಿ ಎಂ ಶ್ರೀ ಅವರನ್ನ ಮತ್ತು ವಿಶ್ವೇಶ್ವರಯ್ಯ ಅವರನ್ನ ಕುರಿತು ಇವರು ಸ್ವತಂತ್ರವಾಗಿ ಇಂಗ್ಲಿಷ್ನಲ್ಲಿ ಇದು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಎ ಎನ್ ಮೂರ್ತಿರಾವ್ ತಮ್ಮ 104ನೇ ವಯಸ್ಸಿನಲ್ಲಿ 23/8/2004 ನಿಧನರಾದರು. 104 ವರ್ಷ ಇವರು ಬದುಕಿದ್ರು. ಇವರು ದೇವರು ಅನ್ನುವಂಥ ಕೃತಿಯನ್ನ ಬರೆದಾಗ ಇವ್ರಿಗೆ ಬರಬಾರ್ದು ಅಂತ ಸದಾಗ್ಬಿಡ್ತಾರಪ್ಪ, ಹಾಗೆ ಹೀಗೆ ದೇವರನ್ನೇ ಕುರಿತುಕೊಂಡು ಏನೇನೋ ಲೇವಡಿ ಮಾಡಿ ಬರಿತಾ ಇದ್ದಾನಲ್ಲ ಅಂತ ಹೇಳಿ ಅನೇಕರು ಮಾತಾಡಿದ್ದು ಉಂಟು. ಆ ಎಲ್ಲವನ್ನು ಮೀರಿ ಒಳ್ಳೆ ಮನಸ್ಸಿಟ್ಕೊಂಡು ಆರೋಗ್ಯಕರವಾದಂಥ ವಿಮರ್ಶೆ ಮಾಡಿ ಈಗೂ ವಿಮರ್ಶೆಯನ್ನ ಮಾಡಬಹುದು ಅಂತ ತೋರಿಸ್ಕೊಟ್ಟು ಆರೋಗ್ಯಪೂರ್ಣರಾಗಿ 104 ವರ್ಷ ಬದುಕಿ ಹೋದವರು ಶ್ರೀಯುತರು. ಇವರು ಹಾಕಿಕೊಟ್ಟಂಥ ಮಾರ್ಗಗಳು ನಮ್ಗೆ ಯಾವ ಕಾಲಕ್ಕೂ ಬೇಕಾಗಿರುವಂಥವೆ. ನೋಡೋಣ ಬನ್ನಿ ಮುಂದಕ್ಕೆ ಯಾವ ರೀತಿಯ ವಿಚಾರವನ್ನು ಮಾತಾಡ್ತಾರೆ ದೇವರ ಬಗ್ಗೆ ಅಂತ. ಪ್ರೇಮ ಸ್ವರೂಪನಾದ ದೇವರು ಇದ್ದಿದ್ರೆ ಅಥವಾ ಇದ್ರೆ ಅವನು ಪ್ರೇಮ ಸ್ವರೂಪನಾಗೇ ಇರ್ತಾನೆ ಅನ್ನುವಂಥ ವಿಚಾರವನ್ನ ಕುರಿತು ಮಾತನಾಡ್ತಾ ಇರೋದು. ದೇವರು ಹಂಗ್ ಮಾಡ್ತಾನೆ, ಹಿಂಗ್ ಮಾಡ್ತಾನೆ, ಏನೇನೋ ಮಾಡ್ತಾನೆ ಅನ್ನೋದಕ್ಕಿಂತಲೂ ಕೂಡ ದೇವರು ಪ್ರೇಮ ಸ್ವರೂಪ ಅನ್ನುವಂಥ ದೇವರ ಬಗ್ಗೆ ಇರುವಂಥ ನಂಬಿಕೆಗಳಲ್ಲಿ ದೇವರು ಪ್ರೇಮ ಸ್ವರೂಪ ಅನ್ನುವಂಥ ನಂಬಿಕೆ ಹೆಚ್ಚು ಹಿತವಾಗಿದೆ ಅಂತ ಅನ್ನಿಸ್ತದೆ ನನಗೆ. ಬನ್ನಿ ನೋಡೋಣ, ನಾನು ನೇರವಾಗಿ ಲೇಖನದ ಒಳಗಡೆ ಹೊಟ್ಟೋಗೋಣ. ದೇವರು ನಮ್ಮನ್ನು ಪ್ರೀತಿಯಿಂದ ಸಲಹುತ್ತಾನೆ ಎಂಬ ನಂಬಿಕೆ ಇದೆ ಅಲ್ವೇನ್ರಿ? ದೇವರು ನಮ್ಮನ್ನ ಪ್ರೀತಿಯಿಂದ ಸಲಹುತ್ತಾನೆ. ಇದು ದೇವರು ಪ್ರೇಮಮೂರ್ತಿ ಎಂಬ ನಂಬಿಕೆ ದೇವರನ್ನು ಕುರಿತ ಎಲ್ಲ ನಂಬಿಕೆಗಳಿಗಿಂತಲೂ ಉತ್ತಮವಾದದ್ದು. ದೇವರು ಪ್ರೇಮಮೂರ್ತಿ ಅನ್ನುವಂತಹ ಈ ನಂಬಿಕೆ ಇದೆಯಲ್ಲ, ದೇವರನ್ನು ಕುರಿತ ಎಲ್ಲ ನಂಬಿಕೆಗಳಿಗಿಂತಲೂ ಕೂಡ ತುಂಬಾ ಉತ್ತಮವಾದದ್ದು ಇದು ಅಂತ ಹೇಳ್ತಾ ಇರೋದು. ಪ್ರೇಮದ ಜೊತೆಗೆ ಸಹಾನುಭೂತಿ, ಕರುಣೆ, ಕ್ಷಮಾಶೀಲತೆ ಇವೆಲ್ಲ ಇದ್ದೇ ಇರಬೇಕಷ್ಟೇ. ದೇವರ ಒಳಗಡೆ ಇವೆಲ್ಲವೂ ಕೂಡ ಮೈಗೂಡಿಕೊಂಡಿರ್ಲಿಕ್ಕೆ ಸಾಧ್ಯ ಇದೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ. ದೇವರು ಅನ್ನೋನೇನಾದ್ರೂ ಇದ್ರೆ, ಅವನು ಪ್ರೇಮಮೂರ್ತಿಯಾಗಿದ್ರೆ ಅವನಲ್ಲಿ ಸಹಾನುಭೂತಿ, ಕರುಣೆ, ಕ್ಷಮಾಶೀಲತೆ ಇವೆಲ್ಲವೂ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ದೇವರನ್ನು ಹೀಗೆ ಕಲ್ಪಿಸಿಕೊಳ್ಳುವುದು ನಮಗೆ ಅಂದ್ರೆ ಭಾರತೀಯರಿಗೆ ಅಪರಿಚಿತವೇನೂ ಅಲ್ಲ. ನಾವು ಭಾರತೀಯರು ದೇವರನ್ನ ಕರುಣಾಮಯಿ, ಕರುಣಾಮೂರ್ತಿ ಹೀಗೆಲ್ಲ ಕರ್ಕೋತೀವಿ ಅಲ್ವಾ? ಈ ರೀತಿಯಾಗಿ ಕರ್ಕೊಳ್ಳೋದು ಭಾರತೀಯರಿಗೆ ಹೊಸದೇನೂ ಅಲ್ಲ. ಆದರೂ ಈ ಬಗೆಯ ದೇವರನ್ನು ಅತ್ಯಂತ ಹೃದಯ ಸ್ಪರ್ಶಿಯಾಗಿ ಬಣ್ಣಿಸಿರುವುದು ಬೈಬಲ್ನ ಹೊಸ ಒಡಂಬಡಿಕೆಯಲ್ಲಿ. ಆದ್ರೂ ಕೂಡ ಭಾರತೀಯರು ದೇವರನ್ನ ಪ್ರೇಮಮೂರ್ತಿ ಅಂತ ಹೇಳಿ ಬಣ್ಣಿಸ್ಕೊಂಡಿದ್ದಾಗ್ಯೂ ಕೂಡ ದೇವರನ್ನ ಅತ್ಯಂತ ಹೃದಯ ಸ್ಪರ್ಶಿಯಾಗಿ ಬಣ್ಣಿಸಿರೋದು ಬೈಬಲ್ನ ಹೊಸ ಒಡಂಬಡಿಕೆಯಲ್ಲಿ ಅಂತ ಹೇಳ್ತಾರೆ. ಬೈಬಲ್ನ ಹೊಸ ಒಡಂಬಡಿಕೆಯಲ್ಲಿ ದೇವರನ್ನ ಅತ್ಯಂತ ಪ್ರೇಮಮೂರ್ತಿ ಅಂತಲೇ ಚಿತ್ರಿಸಿದ್ದಾರೆ ಅಂತ ಹೇಳ್ತಾರೆ. ದಿ ನ್ಯೂ ಟೆಸ್ಟ್ಮೆಂಟ್ ಅಂತ ಅದರಲ್ಲಿ ನಾವು ಒಪ್ಪಿಕೊಳ್ಳಲಾಗದ ದೇವರು ಪ್ರೇಮ ಸ್ವರೂಪ ಎಂಬ ಕಲ್ಪನೆಗೆ ಹೊಂದದಿರುವ ಅಂಶಗಳು ಇವೆ. ಕೆಲವು ಸಾರಿ ಅದರಲ್ಲಿ ಆ ವಿಷಯಗಳಲ್ಲಿ ಆ ಪುಸ್ತಕದಲ್ಲಿ ಅದರಲ್ಲಿ ನಾವು ಒಪ್ಪಿಕೊಳ್ಳಲಾಗದ ದೇವರು ಪ್ರೇಮ ಸ್ವರೂಪ ಎಂಬ ಕಲ್ಪನೆಗೆ ಹೊಂದದಿರುವ ಅಂಶಗಳು ಇವೆ. ದೇವರನ್ನ ನಾವು ಪ್ರೇಮ ಸ್ವರೂಪ ಅಂತ ಅನ್ಕೊಂಡಿದ್ದೀವಿ, ಆದ್ರೆ ಪ್ರೇಮ ಸ್ವರೂಪನಾದಂಥ ದೇವರ ವ್ಯಕ್ತಿತ್ವಕ್ಕೆ ವಿರುದ್ಧವಾಗಿರುವಂಥ ಅಂಶಗಳು ಇದಾವೆ ದೇವರನ್ನ ಕುರಿತು. ಅದಿರ್ಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ಉದಾಹರಿಸಲಿರುವ ಭಾಗಗಳು ಎಲ್ಲರ ಮೆಚ್ಚುಗೆಗೂ ಪಾತ್ರವಾಗುತ್ತವೆ. ಹಂಗಿದ್ದಾಗ್ಯೂ ಕೂಡ
ನಾನು ಈಗ ನಿಮಗೆ ನಿದರ್ಶನದ ಮೂಲಕ ಉದಾಹರಣೆ ಕೊಡ್ತಾ ಇರುವಂತಹ ಈ ಎಲ್ಲ ಉದಾಹರಣೆಗಳು ಕೂಡ ನಿಮ್ಮೆಲ್ಲರನ್ನು ಕೂಡ ಮೆಚ್ಚಿಸ್ತವೆ ಅಂತ ಹೇಳ್ತಾ ಇರೋದು. ಅವೆಲ್ಲ ಯೇಸು ಕ್ರಿಸ್ತನ ಉಪದೇಶ. ಈಗ ನಾನೇನು ನಿಮಗೆ ಉದಾಹರಣೆ ಕೊಡಕ್ಕೆ ಹೊರಟಿದ್ದೀನಿ ಅವೆಲ್ಲವೂ ಕೂಡ ಯೇಸು ಕ್ರಿಸ್ತನ ಉಪದೇಶ. ಯೇಸು ಕ್ರಿಸ್ತ, ಯೇಸು ಪರಮಾತ್ಮ, ಜೀಸಸ್ ಅಂತೀವಲ್ಲ ನಾವು, ಅವರ ಯೇಸು ಪರಮಾತ್ಮನ ಉಪದೇಶ ಇವೆಲ್ಲವು ಕ್ರೈಸ್ತರ ದೃಷ್ಟಿಯಿಂದ ತಪ್ಪಾಗುವುದಿಲ್ಲ. ಏಕೆಂದರೆ ಅವರಲ್ಲಿ ಕೆಲವರಾದರೂ ದೇವರನ್ನು ತಂದೆಯಾದ ದೇವರು, ಮಗನಾದ ದೇವರು, ಯೇಸು, ಪವಿತ್ರಾತ್ಮನಾದ ದೇವರು ಎಂದು ಟ್ರಿನಿಟಿ ಅಂದರೆ ಟ್ರಿನಿಟಿ ಅಂದರೆ ತ್ರಿಮೂರ್ತಿಯಾಗಿ ಕಲ್ಪಿಸಿಕೊಳ್ಳುತ್ತಾರೆ. ಭಗವಂತನನ್ನ ತಂದೆ, ದೇವರು, ಮಗ ಅಂತ ಹಿಂಗೆಲ್ಲ ಗುರುತಿಸ್ಕೋತಾರೆ. ಪವಿತ್ರಾತ್ಮನಾದ ದೇವರು ಅಂತ ಅಂದರೆ 3 ರೀತಿಯಲ್ಲಿ ಭಗವಂತನನ್ನ ಅವರು ಗುರುತಿಸ್ಕೋತಾರೆ. ಸ್ವರ್ಗದಲ್ಲಿರುವ ನಮ್ಮ ತಂದೆ ಸಲಹುವುದು ತನ್ನನ್ನು ಸ್ತುತಿಸುವ ಭಕ್ತರನ್ನು ಮಾತ್ರವಲ್ಲ, ಸ್ತುತಿಸದೇ ಇರುವ ಪಾಪಿಗಳನ್ನು ಕೂಡ. ಅವರು ತಮ್ಮ ಪಾಪಕ್ಕಾಗಿ ಪಶ್ಚಾತ್ತಾಪ ಪಡಬೇಕು ಅಷ್ಟೇ. ಹೆಂಗಿದೆ ನೋಡಿ, ಸ್ವರ್ಗದಲ್ಲಿರುವ ನಮ್ಮ ತಂದೆ, ನೋಡಿ ತಂದೆಯ ರೂಪವನ್ನು ಕೊಡ್ತಾ ಇರೋದಿಲ್ಲಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ ಸಲಹುವುದು ತನ್ನನ್ನು ಸ್ತುತಿಸುವ ಭಕ್ತರನ್ನು ಮಾತ್ರವಲ್ಲ, ಸ್ತುತಿಸದೇ ಇರುವ ಪಾಪಿಗಳನ್ನು ಕೂಡ ನೀನು ಕಾಪಾಡ್ತೀಯ. ಸ್ತುತಿಸುವ ಭಕ್ತರನ್ನ, ಅದರ ಜೊತೆಗೆ ಸ್ತುತಿಸದೇ ಇರುವ ಪಾಪಿಗಳನ್ನು ಕೂಡ ಅಂತ ಹೇಳ್ತಾ ಇರೋದು. ಅವರು ತಮ್ಮ ಪಾಪಕ್ಕಾಗಿ ಪಶ್ಚಾತ್ತಾಪ ಪಡಬೇಕು ಅಷ್ಟೇ. ಅವರು ಅವರ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟಾಗ ಭಗವಂತ ನಿಜವಾಗ್ಲೂ ಕರಗಿ ಅವರನ್ನು ಕೂಡ ಕಾಪಾಡ್ತಾನೆ ಅನ್ನುವಂಥ ಮಾತು. ನಾನು ಹೇಳುತ್ತೇನೆ ಕೇಳಿ, ಪಾಪಿಯೊಬ್ಬ ಪಶ್ಚಾತ್ತಾಪ ಪಟ್ಟರೆ ಸ್ವರ್ಗದವರಿಗೆ ಮಹದಾನಂದ. ಪಾಪಿಯೊಬ್ಬ ಪಶ್ಚಾತ್ತಾಪ ಪಟ್ಟರೆ ಸ್ವರ್ಗದವ್ರಿಗೆ ಮಹದಾನಂದ ಅಂತ. ಯಾಕೆ? ಪಶ್ಚಾತ್ತಾಪದ ಅವಶ್ಯಕತೆ ಇಲ್ಲದ ನ್ಯಾಯಪರರನ್ನು, 99 ನ್ಯಾಯಪರರನ್ನು ಕಂಡರೆ ಆಗುವುದಕ್ಕಿಂತ ಹೆಚ್ಚಿನ ಆನಂದ ಪಶ್ಚಾತ್ತಾಪ ಪಟ್ಟು ತನ್ನಲ್ಲಿಗೆ ಬರುವ ಪಾಪಿಯನ್ನು ದೇವರು ಹೀಗೆ ಕಾಣುತ್ತಾನೆ ಎಂಬುದನ್ನು ಚಿಂತಿಸುತ್ತದೆ. ಹೇಗಿದೆ ನೋಡ್ರಿ, ಬಹಳ ವಿಶೇಷವಾದಂಥ ಮಾತುಗಳಿವು. ನಾನು ಹೇಳುತ್ತೇನೆ ನೋಡಿ, ಅದನ್ನು ಮಾತಾಡ್ತಾ ಇರೋದು ಲೂಕ್ ಅನ್ನುವಂತಹ ಕೃತಿಯಿಂದ ಇದು ಬಂದಿರೋದು ಮತ್ತು ಅವರು ಬರೆದಿರೋದು. ನಾನು ಹೇಳುತ್ತೇನೆ, ಇದು ಬೈಬಲ್ನಿಂದನೇ ಹೇಳ್ತಾ ಇರುವಂತಹ ಎಲ್ಲ ಈ ವಿಷಯಗಳೆಲ್ಲವೂ ಕೂಡ ಬೈಬಲ್ನಿಂದನೇ ಹೇಳ್ತಾ ಇರೋದು. ನಾನು ಹೇಳುತ್ತೇನೆ ಕೇಳಿ, ಪಾಪಿಯೊಬ್ಬ ಪಶ್ಚಾತ್ತಾಪ ಪಟ್ಟರೆ ಸ್ವರ್ಗದವರಿಗೆ ಮಹದಾನಂದ. ಪಾಪಿಯೊಬ್ಬ ಪಶ್ಚಾತ್ತಾಪ ಪಟ್ಟರೆ, ಅಯ್ಯೋ ನಾನು ಹಿಂಗೆ ಮಾಡ್ಬಿಟ್ನಲ್ಲಪ್ಪ ಅಂತೇಳಿ ಪಶ್ಚಾತ್ತಾಪ ಪಟ್ಟರೆ ಸ್ವರ್ಗದಲ್ಲಿರೋರು ಮಹದಾನಂದ ಆಗತ್ತಂತೆ. ಪಶ್ಚಾತ್ತಾಪದ ಅವಶ್ಯಕತೆ ಇಲ್ಲದ 99 ನ್ಯಾಯಪರರನ್ನು ಕಂಡರೆ ಆಗುವುದಕ್ಕಿಂತ ಹೆಚ್ಚಿನ ಆನಂದ. ಪಶ್ಚಾತ್ತಾಪ ಪಡುವ ಅವಕಾಶವೇ ಇಲ್ಲದೆ ಸಕಲವನ್ನು ಒಳ್ಳೆಯದನ್ನೇ ಮಾಡ್ತಾ ಇರೋರು ಕಂಡ್ರೆ ಆಗೋ ಸಂತೋಷಕ್ಕಿಂತಲೂ 99 ಭಾಗ ಹೆಚ್ಚಿಗೆ ತಪ್ಪನ್ನ ಮಾಡಿ ಪಾಪಿಯಾಗಿರುವಂಥವರು ಪಶ್ಚಾತ್ತಾಪ ಪಟ್ಟಾಗ 99 ಭಾಗ ಹೆಚ್ಚಿನ ಆನಂದ ಆಗುತ್ತೆ ಅಂತ ಹೇಳ್ತಾ ಇರೋದು. ಅಂದ್ರೆ ಕೆಟ್ಟ ಕೆಲಸ ಮಾಡೋನ್ ಕಡಿಮೆ ಆದ ಅಂತ. ಒಳ್ಳೆಯವ್ರು ಒಳ್ಳೆಯವರಾಗೇ ಇರ್ತಾರೆ. ಒಬ್ಬ ಮಹಾಕ್ರೂರಿ, ಮಹಾಪಾಪಿ, ಅಪ್ಪ ನಾನು ಹಿಂಗೆ ಮಾಡ್ತಾ ಇದ್ದೀನಲ್ಲ ಅಂತ ಅನಿಸಿ ಅವನು ಒಳ್ಳೆ ದಾರಿ ಹಿಡಿದು ಬಿಟ್ರೆ ಎಷ್ಟೋ ಅನಾಹುತಗಳು ನಿಂತೋಗ್ತಾವಲ್ಲ. ಆ ಕಾರಣಕ್ಕೆ ಸಂತೋಷ ಆಗತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅಯ್ಯಪ್ಪ ಏನಪ್ಪ ಅಷ್ಟು ಜನ ಒಳ್ಳೆಯವರಿದ್ದಾರೆ, ಅವ್ರನ್ನ ಮೆಚ್ಕೊಳ್ಳೋದಕ್ಕಿಂತಲೂ ಈ ಪಾಪಿ ಪಶ್ಚಾತ್ತಾಪ ಪಟ್ಟಾಗ ಅದಕ್ಕಿಂತಲೂ ಘನವಾಗಿ ಮೆಚ್ಕೋತೀನಿ ಅಂತ ಹೇಳ್ತಾರಲ್ಲ. ಅಂದ್ರೆ ಯಾಕೆ ಅಂದ್ರೆ ಈ ಅರ್ಥದಲ್ಲಿ ಅವನಿಂದ ಇನ್ನ ನೋವನ್ನ, ಸಂಕಟವನ್ನ, ಅನ್ಯಾಯವನ್ನ ಅನುಭವಿಸೋರು ಕಡಿಮೆ ಆಗೋಗ್ತಾರ ಅಥವಾ ಇಲ್ಲವಾಗ್ತಾರಲ್ಲ, ಅದು ಮುಖ್ಯ. ಈ ನ್ಯಾಯಪರರಲ್ಲಿ ಇವ್ರು ಅನ್ಯಾಯನೇ ಮಾಡಲ್ವಲ್ಲ, ಅವರಿಂದ ಯಾವ ಅನಾಹುತಗಳು ಆಗಲ್ವಲ್ಲ, ಅಪ್ಪ ಸದ್ಯ ತಪ್ಪು ಅನ್ನೋ ಕಾರಣಕ್ಕೋಸ್ಕರ ಆ ಥರದೊಂದು ಆನಂದವನ್ನು ಅನುಭವಿಸ್ತಾರೆ ಒಬ್ಬ ಪಾಪಿ ಪಶ್ಚಾತ್ತಾಪ ಪಟ್ಟಾಗ. ಪಶ್ಚಾತ್ತಾಪ ಪಟ್ಟು ತನ್ನಲ್ಲಿಗೆ ಬರುವ ಪಾಪಿಯನ್ನು ದೇವರು ಹೀಗೆ ಕಾಣುತ್ತಾನೆ ಎಂಬುದನ್ನು ಚಿತ್ರಿಸುತ್ತದೆ ಪ್ರಸಿದ್ಧವಾದ ಈ ನೀತಿ ಕತೆ. ನೋಡಿ, ನೀತಿ ಕತೆ ಯಾವುದು? ಅದು ನೀತಿ ಕತೆ ದಂದರಹಾಳ ಮಗನ ಕತೆ. ಪಶ್ಚಾತ್ತಾಪ ಪಟ್ಟು ಬರೋನನ್ನ ಸಲಹುತ್ತೆ ದೇವರು, ಸಲಹುತ್ತಾನೆ ದೇವರು ಅನ್ನೋದಕ್ಕೆ ಈ ಕತೆ ದಂದರಹಾಳ ಮಗನ ಕತೆ ಅಂತ. ಒಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು.
ತುಂಬ ಸರಳವಾಗಿದೆ ಈ ಕತೆ. ನೋಡೋಣ, ನೇರವಾಗಿ ಓದ್ಕೊಂಡು ಹೋಗ್ತೀನಿ. ಒಬ್ಬ ಮನುಷ್ಯನಿಗೆ ಇಬ್ಬರು ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು, ಅಪ್ಪ, ನನ್ನ ಪಾಲಿನ ಆಸ್ತಿಯನ್ನು ಕೊಟ್ಟು ಬಿಡು ಎಂದು ಕೇಳಿದ. ಒಂದು ಊರಿನಲ್ಲಿ ಒಬ್ಬ ಮನುಷ್ಯ ಇದ್ದ, ಅವನಿಗೆ ಇಬ್ಬರು ಮಕ್ಕಳಿದ್ರು. ಅದರಲ್ಲಿ ಒಬ್ಬ ಕಿರಿಮಗ ಬಂದು, ಅಪ್ಪ, ನನ್ನ ಪಾಲಿನ ಆಸ್ತಿಯನ್ನು ಕೊಟ್ಬಿಡು ಅಂತಂದ. ತಂದೆ ಆಸ್ತಿಯನ್ನು ಭಾಗ ಮಾಡಿಕೊಟ್ಟ. ಕೆಲವೇ ದಿನ ಕಳೆಯುವುದರೊಳಗೆ ಆ ಕಿರಿಯ ಮಗ ತನ್ನ ಪಾಲಿನದ ಎಲ್ಲವನ್ನು ತೆಗೆದುಕೊಂಡು ದೂರ ದೇಶವೊಂದಕ್ಕೆ ಹೊರಟು ಹೋದ. ಅಪ್ಪ ಸರಿಯಾಗಿ ಅಂತ ಅಂದ್ಬಿಟ್ಟು ಅವರಿಬ್ಬರಿಗೂ ಸರಿಯಾದ ಪಾಲನ್ನು ಮಾಡಿಕೊಟ್ಟ. ಕಿರಿಯ ಮಗ ತನ್ನ ಪಾಲಿಗೆ ಬಂದಂಥ ಎಲ್ಲ ಆಸ್ತಿಯನ್ನು ತೆಗೆದುಕೊಂಡು ದೂರದ ದೇಶಕ್ಕೆ ಹೊರಟೋದ. ಅಲ್ಲಿ ಸ್ವಚ್ಛಂದ ಜೀವನ ನಡೆಸಿ ಆಸ್ತಿಯನ್ನೆಲ್ಲ ಕಳೆದುಕೊಂಡ. ದುಂದು ಮಾಡಿ ತನ್ನ ಸ್ವತ್ತೆಲ್ಲವನ್ನು ಮುಗಿಸುವ ಹೊತ್ತಿಗೆ ದೇಶವೆಲ್ಲ ದೊಡ್ಡ ಕ್ಷಾಮಕ್ಕೆ ತುತ್ತಾಯಿತು. ದುಂದು ವೆಚ್ಚ ಮಾಡ್ತಾ ಇದ್ದ, ಬೇಕಾಬಿಟ್ಟಿ ಖರ್ಚು ಮಾಡ್ತಾ ಇದ್ದ. ಹಣದ ಬೆಲೆನೇ ಗೊತ್ತಿರಲಿಲ್ಲ. ಅವನು ಹಾಗೆಯೇ ಖರ್ಚು ಮಾಡೋ ಸಮಯಕ್ಕೆ ಅವನು ಹೋಗಿದ್ದ ದೇಶದಲ್ಲಿ ಕ್ಷಾಮ, ಬರಗಾಲ ಶುರುವಾಯಿತು. ಅವನಿಗೆ ಬಡತನದ ಬೇಗೆ ತಟ್ಟಿತು. ಅವನು ಇದ್ದಕ್ಕಿದ್ದಂಗೆ ಬಡವಾಗೋದ, ಎಲ್ಲ ಖರ್ಚಾಗೋದು. ಕೂತ್ಕೊಂಡ್ರು ಕುಡಿಕೆವನ್ನು ಸಾಲಲ್ಲ ಅನ್ನೋ ಹಾಗೆ ಅವನು ಬಡವಾಗೋದ. ಆ ದೇಶದವನೊಬ್ಬನ ಬಳಿ ಆಳಾಗಿ ಸೇರಿಕೊಂಡು ಹಂದಿ ಕಾಯುವ ಕೆಲಸ ಮಾಡುತ್ತಿದ್ದ. ಆ ದೇಶದಲ್ಲೇ ಇದ್ದ ಇನ್ನೊಬ್ಬ ವ್ಯಕ್ತಿಯ ಜೊತೆ ಅಥವಾ ಅವನ ಹತ್ರ ಆಳಾಗಿ ಸೇರ್ಕೊಂಡ. ಅವನು ದೊಡ್ಡ ಶ್ರೀಮಂತ ಇದ್ದವನು ಹಿಂಗಾಗೋದ, ಆಳಾಗಿ ಸೇರ್ಕೊಂಡು ಹಂದಿ ಕಾಯುವ ಕೆಲಸ ಮಾಡುತ್ತಿದ್ದ. ಹಂದಿಗಳಿಗೆ ಹಾಕುವ ಒಟ್ಟನ್ನಾದರೂ ತಿಂದು ಬದುಕಿಯೇನು ಎನ್ನುವಂತಾಯಿತು. ಯಾರೂ ಕೊಡಲಿಲ್ಲ. ಎಷ್ಟು ಕಷ್ಟ ಆಗೋಯ್ತು ಅಂದರೆ, ಅಪ್ಪ, ನೀವು ಹಂದಿಗೆ ಹಾಕ್ತಿರಲ್ಲಪ್ಪ ಹೊಟ್ಟು, ಅದನ್ನಾದ್ರೂ ಕೊಡ್ರಯ್ಯ, ತಿಂದ್ಬಿಟ್ಟು ಬದುಕ್ತೀನಿ ಅನ್ನೋಂಗಾಯ್ತು. ಆದರೆ ಯಾರೂ ಕೊಡಲಿಲ್ಲ. ಆಗ ಅವನಿಗೆ ತೋರಿತು, ಆಗ ಅವನಿಗೆ ನೆನಪಾಯ್ತು, ಬಂತು, ನನ್ನ ತಂದೆಯ ಮನೆಯಲ್ಲಿ ಎಷ್ಟೊಂದು ಜನ ಆಳುಗಳಿದ್ದಾರೆ. ಅವರಿಗೆಲ್ಲ ಹೊಟ್ಟೆ ತುಂಬ ಅನ್ನ ಸಿಕ್ಕುತ್ತದೆ. ಇಲ್ಲಿ ನಾನು ಹೊಟ್ಟೆಗಿಲ್ಲದೆ ಸಾಯುತ್ತಿದ್ದೇನೆ. ಈಗ ನಾನು ಅಪ್ಪನ ಬಳಿಗೆ ಹೋಗುತ್ತೇನೆ. ಅಪ್ಪ, ಈಗ ನನಗೆ ನಿನ್ನ ಮಗ ಎನಿಸಿಕೊಳ್ಳುವ ಹಕ್ಕಿಲ್ಲ. ನನ್ನನ್ನು ಕೂಲಿಯ ಆಳಾಗಿ ನೇಮಿಸಿಕೋ ಎಂದು ಬೇಡುತ್ತೇನೆ. ನಮ್ಮ ಅಪ್ಪನ ಮನೆಯಲ್ಲಿ ಆಳು ಕಾಳುಗಳೆಲ್ಲ ಎಷ್ಟು ಸಮೃದ್ಧವಾಗಿ ಊಟ ತಿಂಡಿ ಮಾಡ್ತಾರೆ. ಈಗ ನಾನು ನಮ್ಮ ಅಪ್ಪನ ಬಳಿಗೆ ಹೋಗ್ತೀನಿ. ಅಪ್ಪ, ಈಗ ನನಗೆ ನಿನ್ನ ಮಗ ಎನಿಸಿಕೊಳ್ಳುವಂತಹ ಹಕ್ಕಿಲ್ಲ. ನನ್ನನ್ನು ಒಂದು ಕೂಲಿಯ ಹಾಳಾಗಿ ನೇಮಿಸ್ಕೋ ಅಂತ ಬೇಡುತ್ತೇನೆ ನಮ್ಮ ಅಪ್ಪನ ಹತ್ರ ಅಂತ ಅಂದ ಅವನು. ಹೀಗೆಂದುಕೊಂಡು ಅವನು ತಂದೆಯ ಬಳಿಗೆ ತಂದೆ ಹತ್ರ ಹೋದ. ಇನ್ನೂ ದೂರದಲ್ಲಿ ಇದ್ದಾಗಲೇ ತಂದೆ ಅವನನ್ನು ಕಂಡು ಓಡಿ ಬಂದು ಕನಿಕರದಿಂದ ಪ್ರೀತಿಯಿಂದ ಮಗನನ್ನು ಅಪ್ಪಿಕೊಂಡ, ಮುತ್ತಿಟ್ಟ. ಮಗ ಮೊದಲೇ ಯೋಚಿಸಿಕೊಂಡಿದ್ದಂತೆ ಪಶ್ಚಾತ್ತಾಪದ ಮಾತಾಡಿದ. ತಂದೆಯಾದರೂ ಆಳುಗಳನ್ನು ಕೂಗಿ ಹೋಗಿ ಅತ್ಯುತ್ತಮವಾದ ಬಟ್ಟೆಗಳನ್ನು ತಂದು ನನ್ನ ಮಗನಿಗೆ ತೊಡಿಸಿ. ಅಪ್ಪನೇ, ಎಷ್ಟು ಚೆನ್ನಾಗಿದೆ. ಹೀಗೆಂದುಕೊಂಡು ಅವನು ತಂದೆ ಬಳಿಗೆ ಹೋದ. ಇನ್ನೂ ದೂರದಲ್ಲಿ ಇದ್ದಾಗಲೇ ತಂದೆ ಅವನನ್ನು ಕಂಡು ಓಡಿ ಬಂದು ಕನಿಕರದಿಂದ ಪ್ರೀತಿಯಿಂದ ಮಗನನ್ನು ಅಪ್ಪಿಕೊಂಡ, ಮುತ್ತಿಟ್ಟ. ಮಗ ಮೊದಲೇ ಯೋಚಿಸಿಕೊಂಡಿದ್ದಂತೆ ಪಶ್ಚಾತ್ತಾಪದ ಮಾತಾಡಿದ. ತಂದೆಯಾದರೂ ಮಗ ಪಶ್ಚಾತ್ತಾಪದ ಮಾತಾಡ್ದ, ಅಪ್ಪ ಹಿಂಗೆಲ್ಲ ಆಗೋಯ್ತು ಅಪ್ಪ, ಕ್ಷಮಿಸ್ಬಿಡಪ್ಪ, ಹಿಂಗೆಲ್ಲ ಆಗೋಗಿದೆ, ನಾನು ನಿನ್ಗೆ ಹೆಂಗೆ ಮುಖ ತೋರಿಸ್ಲಿ, ಇಲ್ಲಿ ನಾನು ನಿನ್ಗೆ ಹೊರೆ ಆಗಕ್ಕೆ ಬಂದಿದೆ ಅಂತ ಹಿಂಗೆಲ್ಲ ಮಾತಾಡ್ದ. ಆದರೆ ಅಪ್ಪ ಏನು ಮಾತಾಡಲಿಲ್ಲ. ಆಳುಗಳನ್ನು ಕೂಗಿ ಆಳುಗಳನ್ನು ಕೂಗಿದೆ, ಬರ್ರೋ ಇಲ್ಲಿ, ಬರ್ರೋ, ನನ್ನ ಮಗ ಬಂದಾನೆ, ಬರ್ರೋ. ಕೂಗ್ಬಿಟ್ಟು ಹೋಗಿ ಏನು ಮಾಡಿ, ಅತ್ಯುತ್ತಮವಾದ ಬಟ್ಟೆಗಳನ್ನು ತಂದು ನನ್ನ ಮಗನಿಗೆ ತೊಡಿಸಿ. ಅತ್ಯುತ್ತಮವಾದ ಬಟ್ಟೆಗಳನ್ನು ತಂದು ನನ್ನ ಮಗನಿಗೆ ತೊಡಿಸಿ. ಅವನ ಕಾಲಿಗೆ ಜೋಡು ತನ್ನಿ. ಅವನ ಕಾಲಲ್ಲಿ ಚಪ್ಪಲಿ ಇಲ್ಲ, ಜೋಡು ತಗೊಬನ್ನಿ, ಸ್ಲಿಪ್ಪರ್ ತಗೊಬನ್ನಿ. ಕೈಗೆ ಉಂಗುರ ತನ್ನಿ. ಒಳ್ಳೆ ಪುಷ್ಟವಾಗಿ ಬೆಳೆದ ಕರುವನ್ನು ಕೊಂದು ಮಾಂಸದ ಅಡುಗೆ ಮಾಡಿ. ನನ್ನ ಮಗ ಬಂದಿದ್ದಾನೆ ಗೊತ್ತಾಯ್ತಾ, ಅವನಿಗೆ ಕೈ ಬೆರಳಿಗೆ ಒಂದು ಉಂಗುರ ತನ್ನಿ, ಚಪ್ಪಲಿ ತನ್ನಿ, ಕಾಲಿಗೆ ಚಪ್ಪಲಿ ತನ್ನಿ, ಒಳ್ಳೆ ಬಟ್ಟೆ ತನ್ನಿ, ಗೊತ್ತಾಯ್ತಾ, ಒಳ್ಳೆ ಪುಷ್ಟವಾದಂತಹ ಕರುವನ್ನ ಕಡ್ದು ಒಳ್ಳೆ ಮಜಬೂತಾದಂಥ ಅಡುಗೆ ಮಾಡಿ ಅಂತ ಹೇಳ್ದ. ಹಬ್ಬದ ಊಟ ಮಾಡಿ ಆನಂದ ಪಡೋಣ. ಸತ್ತು ಹೋಗಿದ್ದ ನನ್ನ ಮಗ ಮತ್ತೆ ಬದುಕಿ ಬಂದಿದ್ದಾನೆ ಅಂತ ಸಂತೋಷಪಟ್ಟ. ಎಲ್ಲೋ ದೂರದಲ್ಲಿ ಹೊರಟಾಗಿದ್ದ, ಬದುಕಿದ್ದಾನ ಏನೋ ಅಂತ ಗೊತ್ತಿಲ್ಲ, ಈಗ ಬದುಕಿ ಬಂದಂಗಾಗಿದೆ ನನ್ನ ಮಗ ಅಂತ ಹೇಳಿ. ಕಳೆದು ಹೋಗಿದ್ದ ಮಗ ಮತ್ತೆ ಕೈಗೆ ಬಂದಿದ್ದಾನೆ ಎಂದು ಸಂಭ್ರಮದಿಂದ ಹೇಳಿದ. ಆ ಅಪ್ಪ ಹಂಗೆ ಹೇಳ್ದ. ಇವರೆಲ್ಲ ಆನಂದ ಪಡುತ್ತಿದ್ದಾಗ ಹೊಲದಲ್ಲಿದ್ದ ಹಿರಿಯ ಮಗ ತನ್ನ ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಬಂದ. ಕಿರಿಯ ಮಗ ಆಸ್ತಿ ಇಸ್ಕೊಂಡು ಹೊರಟಾಗಿದ್ದವನು ಅವನು ವಾಪಸ್ ಬಂದವನೇ. ಈಗ ಅವ್ರ ಅಪ್ಪ ಅವನನ್ನು ಕ್ಷಮಿಸಿ ಒಳ್ಳೆ ಬಟ್ಟೆ ಊಟ ಎಲ್ಲ ಹಾಕ್ಸಿ ಒಳ್ಳೆ ಅಡುಗೆ ಹಾಕ್ಸ್ತಾ ಇದ್ದಾನೆ. ಇಲ್ಲೇ ಇದ್ದ ಅಪ್ಪನ ಜೊತೆನೇ ಇದ್ದಂಥ ಹಿರಿಯ ಮಗ ಇದ್ನಲ್ಲ, ಅವನು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ. ಈಗ ಬಂದ, ಮನೆಗೆ ಬಂದ. ಸಂಗೀತ ನೃತ್ಯಗಳ ಸದ್ದು ಕೇಳಿಸಿತು.
ಅವನ ಮನೆಗೆ ಬಂದವನೇ, ಇದೇನಿದು ಸಂಗೀತ ನೃತ್ಯ ಇವುಗಳೆಲ್ಲ ಕೇಳಿಸ್ತಾ ಇದೆಯಲ್ಲ, ಏನು ವಿಚಾರ ಅಂತ ಆಳೊಬ್ಬನನ್ನು ಕರೆದು ಇದೇನು ಎಂದು ಕೇಳಿದ. ಇದೇನಿದು, ಯಾವತ್ತಿಲ್ದೇ ಇರೋದು ಈ ಥರದ್ದು ಅಂತ ಕೇಳ್ದ. ಅವನು, ನಿನ್ನ ತಮ್ಮ ಬಂದಿದ್ದಾನೆ, ಅವನು ಸುಖವಾಗಿ ಬಂದನಲ್ಲ ಎಂಬ ಸಂತೋಷಕ್ಕಾಗಿ ನಿಮ್ಮ ತಂದೆ ಪುಷ್ಟ ಕರುವಿನ ಮಾಂಸದ ಅಡಿಗೆ ಮಾಡಿಸಿದ್ದಾರೆ ಎಂದು ಉತ್ತರ ಕೊಟ್ಟ. ನಿನ್ನ ತಮ್ಮ ಬಂದಿದ್ದಾನೆ ಕಣಯ್ಯ, ಅದೇ ಆಸ್ತಿ ಪಾಲು ಮಾಡ್ಕೊಂಡು ಆಸ್ತಿನೆಲ್ಲ ಈಸ್ಕೊಂಡು ಎಲ್ಲ ಒಟ್ಟಾಗಿದ್ದಾನಪ್ಪ ಬೇರೆ ದೇಶಕ್ಕೆ, ಅವನು ವಾಪಸ್ ಬಂದವನೇ. ಅವನು ಬಂದ ಸಂಭ್ರಮಕ್ಕೆ ನಿಮ್ಮಪ್ಪ ಒಂದು ಪುಷ್ಟ ಕರುವನನ್ನ ಕೊಂದು ಒಂದು ಒಳ್ಳೆ ಭರ್ಜರಿ ಊಟ ಮಾಡಿ ಪಾರ್ಟಿ ಮಾಡ್ತಾ ಇದ್ದಾರೆ ಕಣಯ್ಯ ಅಂತ ಹೇಳ್ದ. ಅದಕ್ಕೆ ಹಾಗಂತ ಹೇಳಿ ಆ ಆಳು ಉತ್ತರ ಕೊಟ್ಟ. ಸರಿ, ಈಗ ದೊಡ್ಡ ಮಗ ಇದನ್ನೆಲ್ಲ ಕೇಳಿಸ್ಕೊಂಡ. ಹಿರಿಯ ಮಗನಿಗೆ ಕೋಪ ಉಕ್ಕಿ ಬಂತು. ಅವನು ಮನೆಯೊಳಗೆ ಹೋಗಲಿಲ್ಲ. ತಂದೆಯೇ ಹೊರಗೆ ಬಂದು ಬಾ, ಒಳಕ್ಕೆ ಬಾಪ್ಪ ಎಂದಾಗ ಹಿರಿಯ ಮಗ ಹೇಳಿದ, ಎಷ್ಟೊಂದು ವರ್ಷ ನಾನು ನಿನ್ನ ಸೇವೆ ಮಾಡಿದ್ದೇನೆ, ಎಂದೂ ನಿನ್ನ ಮಾತಿಗೆ ವಿರೋಧವಾಗಿ ನಡೆದುಕೊಂಡಿಲ್ಲ. ಆದರೆ ನೀನು ಒಂದು ದಿನವಾದರೂ ನನಗೊಂದು ಆಡಿನ ಮರಿಯನ್ನು ಕೊಟ್ಟು ನಿನ್ನ ಸ್ನೇಹಿತರ ಜೊತೆ ಉಂಡು ಆನಂದ ಪಡು ಎಂದು ಹೇಳಲಿಲ್ಲ. ಆಯ್ತಾ? ಅವರ ಅಪ್ಪನ್ನ ಈಗ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಲ್ಲಪ್ಪ, ನಿನ್ನ ಆಸ್ತಿಯನ್ನೆಲ್ಲ ಭಾಗ ಮಾಡಿಕೊಂಡು ಒಂದು ಚೂರು ಬಿಡ್ದಾನೆ ಎಲ್ಲ ಎತ್ಕೊಂಡು ಹೋಗಿ ಮೋಜು ಮಸ್ತಿ ಎಲ್ಲ ಮಾಡ್ಕೊಂಡಿದ್ದ. ನೀನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ. ಆದರೆ ನಾನು ನಿನ್ನ ಜೊತೆನೇ ಇದ್ದೆ. ನೀನು ಒಂದು ದಿವಸ ಎದುರು ಮಾತಾಡಲಿಲ್ಲ. ನಿನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೊಂಡೆ ಅಂತ ನನ್ನನ್ನು ಕೊನೆ ಪಕ್ಷ ಒಂದು ಆಡು ಮರಿಯಾದ್ರೂ ನೀನು ಕತ್ತರಿಸ್ಬಿಟ್ಟು ನನಗೆ ಒಂದು ಒಳ್ಳೆ ಊಟ ನಿನ್ನ ಸ್ನೇಹಿತರ ಜೊತೆ ಮಾಡು ಅಂತ ಹೇಳಿದೀಯಾ ಅಂತ ಅಂದ್ಬಿಟ್ಟು ಅಪ್ಪನ ಪ್ರಶ್ನೆ ಮಾಡ್ತಾ ಇದ್ದ. ನಿನ್ನ ಆಸ್ತಿಯನ್ನೆಲ್ಲ ಸೂಳೆಯರ ಪಾಲು ಮಾಡಿದ ಈ ಮಗ ಬಂದೊಡನೆ ಅವನಿಗಾಗಿ ಪುಷ್ಟ ಕರುವನ್ನು ಕೊಲ್ಲಿಸಿದ್ದೀಯೇ. ನಿನ್ನ ಮಗ ನಿನ್ನ ಆಸ್ತಿಯನ್ನೆಲ್ಲ ವೇಶ್ಯರಿಗೆ ಸೂಳೆಯರಿಗೆ ಖರ್ಚು ಮಾಡ್ಬಿಟ್ನಲ್ಲ, ಇವನಿಗೋಸ್ಕರ ನೀನು ಪುಷ್ಟ ಕರುವನ್ನ ಕೊಲ್ಲಿಸಿದ್ದೀಯೇ ಹಂಗಂತ ಹೇಳಿದಾಗ ಆ ಅಪ್ಪ ಏನು ಹೇಳ್ತಾನೆ ನೋಡೋಣ. ಆಗ ತಂದೆ ಹೇಳಿದ, ಮಗು, ನೀನು ಯಾವಾಗಲೂ ನನ್ನೊಡನೆ ಇರುವವನು, ನನ್ನದೆಲ್ಲ ನಿನ್ನದೇ, ನೀನು ಯಾವಾಗಲೂ ನನ್ನ ಹತ್ರ ಇರೋವನು, ನನ್ನ ಹತ್ರ ಏನಿದೆ ಅದೆಲ್ಲ ನಿನಗೇನೆ ಕಣೋ. ದೊಡ್ಡ ಮಗನಿಗೆ ಹೇಳ್ತಾ ಇರೋದು. ಈ ನಿಮ್ಮ ತಮ್ಮನಾದರೂ ಸತ್ತು ಹೋಗಿದ್ದ, ಈಗ ಮತ್ತೆ ಬದುಕಿ ಬಂದಿದ್ದಾನೆ. ಎಲ್ಲ ಹೊಟ್ಟೋಗಿದ್ದ, ಸತ್ತೇ ಹೋಗವನೇ ಅನ್ಕೊಂಡಿದ್ದೆ, ಈಗ ಬದುಕಿ ಬಂದಿದ್ದಾನೆ. ಕಳೆದು ಹೋಗಿದ್ದ, ಈಗ ಸಿಕ್ಕಿದ್ದಾನೆ. ನಾವು ಹಬ್ಬ ಮಾಡೋದು ಸ್ವಾಭಾವಿಕವಲ್ಲವೇ? ಸತ್ತೋಗೇ ಇದ್ದಾನೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ಈಗ ಮತ್ತೆ ಬಂದಿದ್ದಾನೆ. ಈ ಸಂಭ್ರಮಕ್ಕೆ ನಾವು ಹಬ್ಬ ಮಾಡೋದು ಸ್ವಾಭಾವಿಕ ಅಲ್ವೇನೋ ಕಂದ ಅಂತ ಅಂದ್ಬಿಟ್ಟು ತನಗೇನೇ ಮಾಡಿದ್ರು ಕೂಡ, ತನಗೇನೂ ಮಾಡಿಲ್ದಿದ್ರು ಕೂಡ ಅಪ್ಪನನ್ನ ಒಂದು ಪ್ರೀತಿಯಿಂದ ಮಾತಾಡದೇ ಇರುವಂತಹ ಆ ಅವಿವೇಕಿ ಮಗನನ್ನ ಕರೆದು ತಬ್ಬಿಕೊಂಡು ಅವನನ್ನ ಅತ್ಯಂತ ಮುದ್ದಿನಿಂದ ಕಣ್ಣಲ್ಲ ಆ ತಂದೆ. ಈ ಕಥೆಯಲ್ಲಿನ ತಂದೆ ಕೇವಲ ಮಾನವ. ಅವನಿಗೇ ಇಷ್ಟು ಕನಿಕರವಿದ್ದರೆ ದೇವರಿಗೆ ಮತ್ತೆಷ್ಟಿರಬೇಕು? ಅವನಿಗೆ ಇಷ್ಟೊಂದು ಕನಿಕರ ಇರಬೇಕಾದ್ರೆ ಇನ್ನ ದೇವರಿಗೆ ಮತ್ತೆಷ್ಟಿರಬೇಕು? ಸಜ್ಜನರನ್ನು ಕಂಡಾಗ ದೇವರ ಹೃದಯ ಹರ್ಷದಿಂದ ಎಷ್ಟು ಹುಬ್ಬುತ್ತದೆಯೋ ಅದಕ್ಕಿಂತ ಹೆಚ್ಚಾಗಿ ಹುಬ್ಬುತ್ತದೆ ತಪ್ಪನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡುವ ಪಾಪಿಗಳನ್ನು ಕಂಡರೆ. ತಪ್ಪನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡುವಂತ ಪಾಪಿಗಳನ್ನ ಕಂಡರೆ, ಸಜ್ಜನರನ್ನ ಕಂಡಾಗ ಹರ್ಷ ಬುಕ್ಕುತ್ತಲ್ಲ, ಅದಕ್ಕಿಂತಲೂ ದುಪ್ಪಟ್ಟು ತಪ್ಪನ್ನ ಮಾಡಿ ಪಶ್ಚಾತ್ತಾಪ ಪಟ್ಟ ಜನರನ್ನ ಕಂಡಾಗ ಭಗವಂತನಿಗೆ ಸಂತೋಷ ಆಗತ್ತೆ ಅಂತ ಹೇಳ್ತಾ ಇರೋದು. ಸಹಾನುಭೂತಿ ಕರುಣೆಗಳು ಬೇಕಾಗಿರುವುದು ಅವರಿಗೆ ತಾನೇ. ಯಾವುದೋ ಗಿಲ್ಟಿಯಲ್ಲಿ ಪಾಪ ಪ್ರಜ್ಞೆಯಲ್ಲಿ ಇರೋದನ್ನ ದೂರ ಮಾಡಿ, ಇಲ್ಲಾರೇ ನೀವೇನೋ ತಪ್ಪು ಮಾಡಿದ್ರಿ, ಯಾವುದೋ ಕೆಟ್ಟಗಳಿಗೆಯಲ್ಲಿ ಇದೆಲ್ಲ ಆಗೋಗಿದೆ, ಇನ್ನು ಚಿಂತೆ ಮಾಡಕ್ ಹೋಗ್ಬೇಡಿ, ಆರಾಮಾಗಿರಿ ಅಂತ ಹೇಳಿ ಅವ್ರಿಗೆ ಸಹಾನುಭೂತಿಯನ್ನ ತೋರಿಸ್ಬೇಕಾದದ್ದು ನಮ್ಮ ಕರ್ತವ್ಯ ಅಲ್ವಾ ಅಂತ ಹೇಳಿ ಮಾತಾಡ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿದೆ. ಕರುಣೆಗಳು ಬೇಕಾಗಿರೋದು ಅವರಿಗೆ ತಾನೇ, ಅನ್ನ ಬೇಕಾಗಿರುವುದು ಹಸಿದವರಿಗೆ, ಹೊಟ್ಟೆ ತುಂಬಿದವರಿಗಲ್ಲ. ಅನ್ನ ಬೇಕಾಗಿರುವುದು ಹಸಿದವರಿಗೆ, ಹೊಟ್ಟೆ ತುಂಬಿದವರಿಗಲ್ಲ. They that are whole need not to the physician, but they that are sick. ವೈದ್ಯ ಬೇಕಾಗಿರುವುದು ಆರೋಗ್ಯ ದೃಢಕಾಯರಿಗಲ್ಲ, ರೋಗಿಗಳಿಗೆ. ಇದು ಯೇಸುವಿನ ಮಾತೆ. ಈಗ ಮಾತಾಡ್ತಾ ಇರೋದು ವೈದ್ಯ ಬೇಕಾಗಿರೋದು ಆರೋಗ್ಯ ಪೂರ್ಣರಾಗಿರೋರ್ಗಲ್ಲ, ರೋಗಿಗೆ ಅಂತ ಹೇಳ್ತಾ ಇರೋದು.
ಆರೋಗ್ಯ ದೃಢಕಾಯರಿಗಲ್ಲ ವೈದ್ಯ ಬೇಕಾಗಿರೋದು, ರೋಗಿಗಳಿಗೆ. ಇದು ಯೇಸುವಿನ ಮಾತೆ. ಮೇಲೆ ನಾನು ಸಹಾನುಭೂತಿ, ಕರುಣೆ ಮುಂತಾದ ಪದಗಳನ್ನು ಬಳಸಿದ್ದೇನೆ. ಇದನ್ನ ಹೇಳ್ತಾ ಇರೋದು. ಅವೆಲ್ಲವಕ್ಕೂ ಮೂಲಾಧಾರವೆಂದರೆ ಪ್ರೇಮ. ಸಹಾನುಭೂತಿ, ಕರುಣೆ ಇವೆಲ್ಲವೂ ಕೂಡ ಗಟ್ಟಿಯಾಗಿರ್ಬೇಕು ಅಂದ್ರೆ ಅದಕ್ಕೆ ಪ್ರೇಮ ಅನ್ನೋದಿರ್ಬೇಕು. ಸಹಜೀವಿಗಳನ್ನು ಕುರಿತ ಪ್ರೇಮ ಅದಿಲ್ಲದಿದ್ದರೆ ಮಾನವನಲ್ಲ, ದೇವರು ದೇವರಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಪ್ರೇಮ ಸಹಜೀವಿಗಳನ್ನು ಕುರಿತ ಪ್ರೇಮ ಅದಿಲ್ಲದಿದ್ದರೆ ಮಾನವನಲ್ಲ, ದೇವರು ದೇವರಲ್ಲ. ಪ್ರೇಮ ನಿನ್ನೊಳಗಿದ್ದುಕೊಂಡು ಸಹಮಾನವನಿಗೆ ನೀನು ಹಂಚಕ್ಕಾಗಲ್ಲ ಅಂತಂದ್ರೆ, ಅವನ ಕುರಿತು ನೀನು ಆ ಪ್ರೇಮವನ್ನ ವ್ಯಕ್ತಪಡಿಸಕ್ಕಾಗಲ್ಲ ಅಂತಂದ್ರೆ ಆ ಪ್ರೇಮವಲ್ಲ, ನಿನ್ನ ದೇವರಾಗಿರಕ್ಕೂ ಸಾಧ್ಯ ಇಲ್ಲ. ಈ ಪ್ರೇಮ ಸಲ್ಲಬೇಕಾದ್ದು ಇಷ್ಟರಾದವರಿಗೆ ಮಾತ್ರವಲ್ಲ, ಎಲ್ಲರಿಗೂ ಯೇಸು ಹೇಳುತ್ತಾನೆ. ನೋಡಿ, ಈ ಪ್ರೇಮ ನೀನು ತುಂಬಾ ಇಷ್ಟಪಡೋ ವ್ಯಕ್ತಿಗೆ ನೀನು ಪ್ರೇಮವನ್ನ ಮಾಡೋದು, ಪ್ರೇಮವನ್ನ ತೋರ್ಸೋದು ದೊಡ್ಡ ವಿಷಯ ಅಲ್ಲ ರೀ. ನಿನ್ಗೆ ಇಷ್ಟನೇ ಇಲ್ಲ, ಕಡು ದ್ವೇಷ ಮಾಡ್ತಿರ್ತೀಯ, ನಿನ್ಗೆ ಇನ್ನಿಲ್ಲದ ಅನ್ಯಾಯ ಮಾಡಿದ್ದಾನೆ, ಅವನನ್ನು ನೀನು ಪ್ರೇಮದಿಂದ ಕಾಣಲಿಕ್ಕೆ ಸಾಧ್ಯ ಇದೆಯಾ? ಅದು ನಿಜವಾದ ಪ್ರೇಮ ಅಂತ ಹೇಳ್ತಾ ಇರೋದು. ಎಷ್ಟು ಅದ್ಭುತವಾದಂಥ ಆಲೋಚನೆ ಅಲ್ವಾ? ನಿಮ್ಮ ನೆರೆಯವರನ್ನು ಪ್ರೀತಿಸಿ, ನಿಮ್ಮ ಶತ್ರುಗಳನ್ನು ದ್ವೇಷಿಸಿ ಎಂಬ ಮಾತನ್ನು ನೀವೆಲ್ಲ ಕೇಳಿದ್ದೀರಿ ಅಲ್ವಾ? ನಿಮ್ಮ ಅಕ್ಕಪಕ್ಕದವರನ್ನೆಲ್ಲ ಪ್ರೀತಿಸಿ, ನಿಮ್ಮ ಶತ್ರುಗಳನ್ನು ದ್ವೇಷಿಸಿ ಎಂಬ ಮಾತನ್ನು ನೀವು ಕೇಳಿದ್ದೀರಿ. ಈಗ ನಾನು ಹೇಳುವುದನ್ನು ಕೇಳಿ. ನಿಮ್ಮ ಶತ್ರುಗಳನ್ನು ಪ್ರೀತಿಸಿ, ನಿಮಗೆ ಶಾಪ ಹಾಕಿದವರನ್ನು ಹರಸಿ, ಕ್ಷುದ್ರ ರೀತಿಯಲ್ಲಿ ನಡೆದು ಹಿಂಸಿಸಿದವರನ್ನು ದೇವರು ಸಲಹಲಿ ಎಂದು ಪ್ರಾರ್ಥನೆ ಸಲ್ಲಿಸಿ. ಹಾಗೆ ಮಾಡಿದರೆ ನೀವು ನಿಜವಾಗಿ ಸ್ವರ್ಗದಲ್ಲಿರುವ ತಂದೆಯ ಮಕ್ಕಳಾಗುತ್ತೀರಿ. ಎಂಥ ವಿಶೇಷವಾದಂಥ ಮಾತಲ್ವಾ ಇವೆಲ್ಲ? ನಿಮ್ಮ ಶತ್ರುಗಳನ್ನು ಪ್ರೀತಿಸಿ, ನಿಮಗೆ ಶಾಪ ಹಾಕಿದವರನ್ನು ಹರಸಿ, ಕ್ಷುದ್ರ ರೀತಿಯಲ್ಲಿ ನಡೆದು ಹಿಂಸಿಸಿದವರನ್ನು, ವಾಮ ಮಾರ್ಗದಲ್ಲಿ ಕೆಟ್ಟ ದಾರಿಯನ್ನ ತುಳಿದು ನಿಮ್ಮನ್ನ ಹಿಂಸಿಸಿದವರನ್ನು ಕೂಡ ದೇವರು ಸಲಹಲಿ. ಹಾಗಂತ ನೀವು ಪ್ರಾರ್ಥನೆ ಮಾಡಿ. ನಿಮ್ಮ ಶತ್ರುವನ್ನು ಕುರಿತು ಕೂಡ ನೀವು, ನಿಮ್ಮ ಕೆಟ್ಟದ್ದು ಮಾಡಿದವನು ಕುರಿತು ಕೂಡ ದೇವರಲ್ಲಿ ಭಗವಂತ ಒಳ್ಳೇದು ಮಾಡಪ್ಪ ಅಂತ ಕೇಳೋದಿದೆಯಲ್ಲ, ಅದು ಸ್ವರ್ಗದಲ್ಲಿರುವ ತಂದೆಯ ಮಕ್ಕಳಾಗುತ್ತೀರಿ. ಆ ರೀತಿಯ ಪ್ರಾರ್ಥನೆಯನ್ನ ಮಾಡಿದಾಗ ನೀವು ನೋಡಿ, ದೇವರು ಸೃಷ್ಟಿಸಿದ ಸೂರ್ಯ ತನ್ನ ಬೆಳಕನ್ನು ಕೇಡಿಗರಿಗೂ ಕೊಡುತ್ತಾನೆ, ಒಳ್ಳೆಯವರಿಗೂ ಕೊಡುತ್ತಾನೆ. ದೇವರು ಕರೆಯುವ ಮಳೆ ನ್ಯಾಯಪರರ ಮೇಲೂ ಬೀಳುತ್ತದೆ, ಅನ್ಯಾಯಪರರ ಮೇಲೂ ಬೀಳುತ್ತದೆ. ಪ್ರೀತಿಸುವವರನ್ನು ಮಾತ್ರ ಪ್ರೀತಿಸಿದರೆ ಅದರಲ್ಲಿ ಹೆಚ್ಚುಗಾರಿಕೆ ಏನು? ನಿಮ್ಮನ್ನು ಯಾರು ಪ್ರೀತಿಸ್ತಾರೋ ಅವರನ್ನು ನೀವು ಪ್ರೀತಿಸಿದ್ರೆ ಅದರಲ್ಲಿ ಹೆಚ್ಚುಗಾರಿಕೆ ಏನ್ರಿ ಇದೆ ಅಲ್ವಾ? ಸೂರ್ಯನ ಬೆಳಕು ಕಡು ಕೊಲೆಗಾರ, ಕ್ರೌರ್ಯ ಮಾಡಿರೋನು, ಇನ್ನಿಲ್ಲದ ಪಾಪಿ, ಅವನ ಮೇಲೂ ಸೂರ್ಯನ ಬೆಳಕು ಬೀಳುತ್ತೆ. ಇಡೀ ಜಗತ್ತಿಗೆ ಬೇಕಾದವನು, ಇಡೀ ಜಗತ್ತನ್ನ ಒಲವಿನಿಂದ ಕಾಣುವಂತ ಒಲವಿನ ಆರಾಧಕನ ಮೇಲೂ ಬೀಳುತ್ತೆ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ಅನ್ಯಾಯ ಪರರ ಮೇಲೂ ಬೀಳುತ್ತೆ, ನ್ಯಾಯಪರರ ಮೇಲೂ ಬೀಳುತ್ತೆ. ದೇವರು ಕರೆಯುವ ಮಳೆ ನ್ಯಾಯಪರರ ಮೇಲೂ ಬೀಳುತ್ತದೆ, ಅನ್ಯಾಯಪರರ ಮೇಲೂ ಬೀಳುತ್ತದೆ. ಪ್ರೀತಿಸುವವರನ್ನು ಮಾತ್ರ ನೀನು ಪ್ರೀತಿಸಿದ್ರೆ ಅದರಲ್ಲಿ ಏನು ಹೆಚ್ಚುಗಾರಿಕೆ? ದೇವರು ಸೃಷ್ಟಿಸಿದಂಥ ಸೂರ್ಯನ ಬೆಳಕು ಅನ್ಯಾಯ ಮಾಡಿದವ್ರ ಮೇಲೂ ಬೀಳುತ್ತೆ, ಒಳ್ಳೇದು ಮಾಡೋರ ಮೇಲೂ ಬೀಳುತ್ತೆ. ಬರೀ ನೀನು ನಿನ್ನನ್ನು ಪ್ರೀತಿಸೋರನ್ನ, ನಿನ್ಗಾಗೋರ್ನ, ನಿನಗೆ ಬೇಕಾದವ್ರನ್ನ ಮಾತ್ರ ನೀನು ಪ್ರೀತಿಸಿದ್ರೆ ಅದರಲ್ಲಿ ಯಾವ ದೊಡ್ಡಸ್ಕೇನೂ ಇಲ್ಲ ರೀ. ಶತ್ರುವನ್ನೂ ನೀನು ಪ್ರೀತಿಸಿದಾಗ ಗೊತ್ತಾಯ್ತಾ, ಆಗ ನಿನ್ನ ಹೆಚ್ಚುಗಾರಿಕೆ ಕಾಣುತ್ತೆ ನಿನ್ನ ಗುಣದಲ್ಲಿ. ಮೇಲಿನ ಪ್ಯಾರವನ್ನು ಬರೀತಿದ್ದಾಗ ನನಗೆ ನಮ್ಮ ಪುರಂದರದಾಸರ ಪದವೊಂದು ನೆನಪಿಗೆ ಬಂತು. ಏನು ಮೂರ್ತಿರಾಯರು ಹೇಳೋದು, ಮೇಲಿನ ಪ್ಯಾರವನ್ನು ಬರೆಯುತ್ತಿದ್ದಾಗ ನನಗೆ ನಮ್ಮ ಪುರಂದರ ದಾಸರ ಪದವೊಂದು ನೆನಪಿಗೆ ಬಂತು. ನೋಡಪ್ಪ, ಅತ್ಯಂತ ದೊಡ್ಡ ಪಾಪಿ ಅನ್ನೋನ ಮೇಲೂ ದೇವರು ಸೂರ್ಯನ ಬೆಳಕನ್ನ ಬಿಡ್ತಾನೆ. ಮಹಾಪಾಪಿ ಅನ್ನೋನ ಮೇಲೂ ದೇವರು ಮಳೆಯನ್ನ ಗರಿತಾನೆ. ಅದು ಒಳ್ಳೆಯವನ ಮೇಲೆ ಬೀಳುತ್ತೆ, ಕೆಟ್ಟವನ ಮೇಲೆ ಬೀಳುತ್ತೆ. ಬೆಳಕು ಒಳ್ಳೆಯವನ ಮೇಲೆ ಬೀಳುತ್ತೆ, ಕೆಟ್ಟವನ ಮೇಲೆ ಬೀಳುತ್ತೆ ಅಲ್ವಾ? ನಾವು ನಮ್ಮನ್ನ ಯಾರು ಪ್ರೀತಿಸ್ತಾರೋ ಅವ್ರನ್ನ ನಾವು ಮಾತ್ರ ಪ್ರೀತಿಸಿದ್ರೆ, ಅದು ಅವ್ರನ್ನ ನಾವು ಪ್ರೀತಿಸಿದ್ರೆ, ನಮ್ಮನ್ನ ಯಾರು ಪ್ರೀತಿಸ್ತಾರೋ ಅವ್ರನ್ನ ನಾವು ಪ್ರೀತಿಸಿದ್ರೆ ಅದ್ರಲ್ಲಿ ಯಾವ ಹೆಚ್ಚುಗಾರಿಕೆನೂ ಇಲ್ಲ ಅಂತ.
ನಮ್ಮನ್ನು ದ್ವೇಷ ಮಾಡೋರ್ನೂ ನಾವು ಪ್ರೀತಿಸಿದಾಗ ಅದರಲ್ಲಿ ಹೆಚ್ಚುಗಾರಿಕೆಯನ್ನು ನೋಡ್ಬೋದು, ಅತಿಶಯೋಕ್ತಿ ಇರುತ್ತೆ ಅಂತ ಹೇಳ್ತಾ ಇರೋದು. ಈ ಎಲ್ಲ ವಿಷಯಗಳನ್ನು ಮಾತಾಡ್ತಾ ಇದ್ದಾಗ ನನಗೆ ಪುರಂದರದಾಸರ ಮಾತುಗಳು ನೆನಪಾಗುತ್ತೆ ಅಂತ ಹೇಳಿ ಪ್ರೊಫೆಸರ್ ಏನು ಮೂರ್ತಿರಾವ್ ಹೇಳ್ತಾರೆ. ಏನು ವಿಷವಿಕ್ಕಿದವಗೆ ಷಡ್ರಸವನ್ನು ಉಣಿಸಲಿಬೇಕು, ದ್ವೇಷ ಮಾಡಿದವನ ಪೋಷಿಸಲೇಬೇಕು, ಪುಸಿ ಮಾಡಿ ಕೆಡಿಸುವವನ ಹಾಡಿ ಹರಿಸಲೇಬೇಕು. ಎಂತ ಅದ್ಭುತ ನೋಡ್ರಿ. ವಿಷವಿಕ್ಕಿದವಗೆ, ವಿಷವನ್ನೇ ತಿನ್ನಿಸಿದವನಿಗೆ ಷಡ್ರಸವನ್ನು ಉಣಿಸಬೇಕು. ಆ ಷಡ್ರಸವನ್ನ, ಮೃಷ್ಟಾನ್ನ ಭೋಜನವನ್ನ, ಪುಷ್ಕಳವಾದಂಥ ಊಟವನ್ನ ಕೊಡ್ಬೇಕಂತ ವಿಷವನ್ನು ಕೊಟ್ಟಿರೋಂಗೂ ಕೂಡ. ಈ ಪಾಪಿತ್ತೋ ಇವನು ವಿಷ ಕೊಟ್ಟವನಿ, ನೀವು ನಾಚ ಕಳಿಸು ಅನ್ನಂಗಿಲ್ಲ. ಇವನು ನನಗೆ ವಿಷ ಕೊಟ್ಟಿದ್ರು ಕೂಡ ಅವನ ಕರ್ಮ ಅವನಿಗೆ, ಅವನನ್ನು ನಾನು ಉಳಿಸ್ಬೇಕಾದ್ದು ನನ್ನ ಧರ್ಮ ಅಂತ ಹೇಳಿ ಅವನಿಗೂ ಕೂಡ ವಿಷವಿಕ್ಕಿದವಗೆ ಷಡ್ರಸವನ್ನು ಉಣಿಸಲು ಬೇಕು, ದ್ವೇಷ ಮಾಡಿದವನ ಪೋಷಿಸಲು ಬೇಕು, ದ್ವೇಷ ಮಾಡೋವನ್ನ ಪೋಷಿಸಲು ಬೇಕು, ಪುಸಿ ಮಾಡಿ ಸುಳ್ಳಿಂದ ಕೆಡಿಸುವವನ ಹಾಡಿ ಹರಸಲು ಬೇಕು, ತನ್ನನ್ನು ಕೆಡಿಸೋವನ್ನ ಹಾಡಿ ಹರಸಲು ಬೇಕು ಅಂತ ಹೇಳ್ತಾ ಇರೋದು. ಧರ್ಮವೇ ಜಯ ಎಂಬ ದಿವ್ಯ ಮಂತ್ರ ಇಲ್ಲಿರೋದು. ಈ ಸಂದರ್ಭದಲ್ಲಿ ಸಂತ ಪಾಲ್ ಹೇಳಿದ ಮಾತನ್ನು ನೆನಪಿಸಿಕೊಳ್ಳಬಹುದು. ಸಂತ ಪಾಲ್ ಅನ್ನೋರು ಹೇಳಿದಂತ ಮಾತನ್ನ ನೆನಪಿಸ್ಕೊಳ್ಬಹುದು ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ಏನ್ ಹೇಳಿದ್ರು ಅವರು? ನಾನು ಭವಿಷ್ಯ ಹೇಳುವ ಶಕ್ತಿಯನ್ನು ಪಡೆದಿರಬಹುದು, ನಾನು ಮುಂದೆ ಏನಾಗುತ್ತೆ ಅಂತ ಹೇಳುವ ಶಕ್ತಿಯನ್ನು ನಾನು ಪಡ್ಕೊಂಡಿರ್ಬೋದು, ಅಂದ್ರೆ ಭವಿಷ್ಯವನ್ನು ಹೇಳುವಂತ ಶಕ್ತಿಯನ್ನು ನಾನು ಪಡ್ಕೊಂಡಿರ್ಬೋದು, ಎಲ್ಲರ ರಹಸ್ಯಗಳನ್ನು ಭೇದಿಸಿರಬಹುದು, ಎಲ್ಲ ಜ್ಞಾನವನ್ನೂ ಪಡೆದಿರಬಹುದು, ನನ್ನಲ್ಲಿ ಎಲ್ಲ ನಂಬಿಕೆ ಶ್ರದ್ಧೆಗಳು ಇದ್ದು ಅದರ ಫಲವಾಗಿ ಪರ್ವತಗಳನ್ನು ಎತ್ತಿಡುವ ಶಕ್ತಿಯೂ ಇರಬಹುದು. ಇವೆಲ್ಲ ಇದ್ದು ಪ್ರೇಮ ಇಲ್ಲದಿದ್ದರೆ ನಾನು ಶೂನ್ಯ. ಎಂತ ಅದ್ಭುತವಾದ ಮಾತು ರೀ ಇದು. ಜಗತ್ತಿನ ಬ್ರಹ್ಮಾಂಡ ಶಕ್ತಿ ನಿನ್ನೊಳಗಡೆ ತುಂಬಿಕೊಂಡಿರ್ಲಿ, ಇನ್ನೊಂದು ಪ್ರಪಂಚವನ್ನ ಸೃಷ್ಟಿ ಮಾಡುವಂತ ಶಕ್ತಿಯೇ ನಿನ್ನಲ್ಲಿರಲಿ. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಭವಿಷ್ಯ ಹೇಳುವ ಶಕ್ತಿಯನ್ನು ಪಡೆದುಕೊಂಡಿರಲಿ, ಎಲ್ಲ ರಹಸ್ಯಗಳನ್ನು ಭೇದಿಸುವ, ಯಾವುದೇ ರಹಸ್ಯ ನನ್ನ ಮುಂದೆ ಇರಲ್ಲ, ನಾನು ಹೋಗಿ ನೋಡಿದ ತಕ್ಷಣ ಆ ರಹಸ್ಯ ಎಲ್ಲ ಬಯಲಾಗೋಗುತ್ತೆ, ಆ ಥರದೊಂದು ಶಕ್ತಿ ನನ್ನೊಳಗಡೆ ಇರಲಿ. ಎಲ್ಲ ಜ್ಞಾನವನ್ನು ಪಡೆದಿರಬಹುದು, ನನ್ನಲ್ಲಿ ಎಲ್ಲ ನಂಬಿಕೆ ಶ್ರದ್ಧೆಗಳು ಇದ್ದು ಅದರ ಫಲವಾಗಿ ಪರ್ವತಗಳನ್ನು ಎತ್ತಿಡುವ ಶಕ್ತಿಯೂ ಇರಬಹುದು. ಒಂದು ಪರ್ವತವನ್ನು ಎತ್ತಿ ಈ ಕಡೆ ಮಡಗುವಂತ ಶಕ್ತಿನೂ ಇರಬಹುದು. ಆದರೆ ಇದೆಲ್ಲ ಇದ್ದು, ಈ ಎಲ್ಲ ಶಕ್ತಿಗಳು ಇದ್ದು ಪ್ರೇಮ ಇಲ್ಲದಿದ್ದರೆ, ಪ್ರೇಮ, ಮಮಕಾರ, ಒಲವು ಅನ್ನುವಂಥದ್ದು ಇಲ್ಲದಿದ್ರೆ ನಾನು ಶೂನ್ಯ, ನಾನು ಸೊನ್ನೆ ಅಂತ ಹೇಳ್ತಾ ಇರೋದು. ಇಂಥ ಪ್ರೇಮದ ನಿಧಿ ಯೇಸು ಕ್ರಿಸ್ತ ದೇವರು. ಇಂಥ ಪ್ರೇಮದ ನಿಧಿ ನಮ್ಮ ಯೇಸು ಕ್ರಿಸ್ತ ದೇವರು. ಅವನು ಸಜ್ಜನರ ದೇವರು ಮಾತ್ರವಲ್ಲ, ಯೇಸು ಕ್ರಿಸ್ತ ಅನ್ನೋನು ಕೇವಲ ಸಜ್ಜನರ ದೇವರು ಮಾತ್ರವಲ್ಲ, ಭಕ್ತರ ದೇವರು ಮಾತ್ರವಲ್ಲ, ಎಲ್ಲರ ದೇವರು. ಅವನು ಜನ ನನ್ನನ್ನು ಸದಾ ಸ್ತುತಿಸುತ್ತಿರಲಿ, ಪೂಜಿಸುತ್ತಿರಲಿ, ಸೇವಿಸುತ್ತಿರಲಿ ಎಂದು ಬಯಸಲಾರ. ಯಾವಾಗಲೂ ಜನಗಳು ನನ್ನನ್ನು ಹೊಗಳ್ತಾ ಇರಲಿ, ಸ್ತುತಿಸ್ತಾ ಇರಲಿ, ಪೂಜೆ ಮಾಡ್ತಾ ಇರಲಿ ಅಂತ ಬಯಸಲಾರ. ಅವನು ಬಯಸುವ ಸೇವೆ ಎಂಥದ್ದು ಎಂಬುದನ್ನು ಕೇಳಿ. ಹಾಗಾದ್ರೆ ಅಂತ ದೇವರು ಯಾವ ರೀತಿಯ ಸೇವೆಯನ್ನ ಬಯಸ್ತಾನೆ ಕೇಳಿ. ದೇವರು ಬಯಸುವ ಸೇವೆ ಅಂತ್ಯ ತೀರ್ಪಿನ ದಿನ, ಜಡ್ಜ್ಮೆಂಟ್ ಡೇ ಅಂತ ನೀವು ಕರಿತೀರಲ್ಲ, ಇದು ಕ್ರೈಸ್ತ ಧರ್ಮದವ್ರಿಗೆ ಇವೆಲ್ಲ ಅರ್ಥ ಆಗತ್ತೆ. ಕ್ರಿಸ್ತ ವೈಭವಯುಕ್ತನಾಗಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತಿರುತ್ತಾನೆ. ಯೇಸು ಪರಮಾತ್ಮ ಒಂದು ದಿವ್ಯ ಸಿಂಹಾಸನದ ಮೇಲೆ ಕುಳಿತಿರ್ತಾನೆ. ಪ್ರಪಂಚದ ಎಲ್ಲ ಜನರು ಆಗ ಅವನ ಎದುರು ನಿಲ್ಲುತ್ತಾರೆ. ಪ್ರಪಂಚದ ಎಲ್ಲ ಜನರು ಕೂಡ, ಒಳ್ಳೆಯವರ, ಕೆಟ್ಟವರು, ಮೂಢರು, ಅವರು ಇವರು, ಹಾಳಾದವರು ಎಲ್ಲರೂ ಇರ್ತಾರೆ. ಪ್ರಪಂಚದ ಎಲ್ಲ ಜನರು ಅವನ ಎದುರು ನಿಲ್ಲುತ್ತಾರೆ.
ಅವನು ಸಜ್ಜನರನ್ನು ದುರ್ಜನರನ್ನು ಬೇರ್ಪಡಿಸಿ ಸಜ್ಜನರನ್ನು ತನ್ನ ಬಲಗಡೆಯಲ್ಲೂ ದುರ್ಜನರನ್ನು ಎಡಗಡೆಯಲ್ಲೂ ನಿಲ್ಲಿಸುತ್ತಾನೆ. ಎಲ್ಲರೂ ಸೇರಿರ್ತಾರೆ. ನೀವೆಲ್ಲ ಒಳ್ಳೆ ಜನರು, ನೀವು ನನ್ನ ಬಲಭಾಗಕ್ಕೆ ಬನ್ನಿ 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 ನೀವೆಲ್ಲ ಒಳ್ಳೆ ಜನರು, ಸಜ್ಜನರು ನನ್ನ ಬಲಭಾಗದಲ್ಲಿರಿ. ನೀವೆಲ್ಲ ಕೆಟ್ಟ ಜನ, ದುರ್ಜನರು ಅಂತ ಅನ್ಸ್ಕೊಂಡಿದ್ದೀರಿ, ಬನ್ನಿ ನೀವೆಲ್ಲ ನನ್ನ ಎಡಭಾಗಕ್ಕೆ ಬನ್ನಿ ಅಂತೇಳಿ ಯೇಸು ಪರಮಾತ್ಮ ಕರೆದು ನಿಲ್ಲಿಸ್ತಾನೆ. ಆನಂತರ ಸಜ್ಜನರಿಗೆ ಹೇಳುತ್ತಾನೆ, ತನ್ನ ಬಲಭಾಗದಲ್ಲಿರುವಂಥ ಸಜ್ಜನರಿಗೆ ಹೇಳ್ತಾನೆ, ಬನ್ನಿ, ನಿಮಗಾಗಿ ಸಿದ್ಧವಾಗಿರುವ ರಾಜ್ಯಕ್ಕೆ ನಾನು ಹಸಿದಿದ್ದೆ, ಆಗ ನೀವು ನನಗೆ ಆಹಾರ ಕೊಟ್ಟಿರಿ. ಆ ಸಜ್ಜನರಿಗೆ ಆ ಭಗವಂತ ಹೇಳೋದು, ಬನ್ನಿ ಬನ್ನಿ, ನಿಮಗಾಗಿ ಸಿದ್ಧವಾಗಿರುವ ರಾಜ್ಯಕ್ಕೆ ಬನ್ನಿ. ನಾನು ಹಸಿದಿದ್ದೆ, ಆಗ ನೀವು ನನಗೆ ಆಹಾರ ಕೊಟ್ಟಿರಿ. ಬಾಯಾರಿಕೆಯಿಂದ ಬಳಲಿದ್ದೆ, ಪಾನೀಯ ಕೊಟ್ಟಿರಿ. ಅಪರಿಚಿತ ಪರದೇಶಿಯಾಗಿದ್ದೆ, ನನ್ನನ್ನು ಒಳಕ್ಕೆ ಬರಮಾಡಿಕೊಂಡಿರಿ. ಬೆತ್ತಲಾಗಿದ್ದೆ, ಬಟ್ಟೆ ಕೊಟ್ಟಿರಿ. ರೋಗದಲ್ಲಿದ್ದೆ, ನನ್ನ ಯೋಗಕ್ಷೇಮ ವಿಚಾರಿಸಿದಿರಿ. ಸೆರೆಯಲ್ಲಿದ್ದೆ, ನನ್ನನ್ನು ನೋಡ ಬಂದಿರಿ. ಬನ್ನಿ, ನಿಮಗಾಗಿ ಸಿದ್ಧವಾಗಿರುವ ಈ ರಾಜ್ಯಕ್ಕೆ, ನನಗೆ ಈ ರೀತಿ ಎಲ್ಲ ಸೇವೆಗಳನ್ನು ಮಾಡಿರೋ ನೀವು ಈ ಕಡೆ ಬನ್ನಿ ಅಂತ ಯೇಸು ಪರಮಾತ್ಮ ಕರೆದಾಗ, ಆಗ ಸಜ್ಜನರು ಕೇಳುತ್ತಾರೆ ಆಶ್ಚರ್ಯಪಟ್ಟು, ಭಗವನ್ ಯೇಸು ಪರಮಾತ್ಮನೇ, ನೀನು ಹಸಿದಿದ್ದದ್ದು, ಬಾಯಾರಿದ್ದು, ಅಪರಿಚಿತನಾಗಿ ಬೆತ್ತಲೆಯಾಗಿ ಬಂದದ್ದು, ರೋಗದಲ್ಲಿದ್ದದ್ದು, ಸೆರೆಯಲ್ಲಿದ್ದದ್ದು ಯಾವಾಗ? ನಾವು ನಿನಗೆ ಆ ಥರ ನಿನ್ನ ಪರಿಸ್ಥಿತಿಯಲ್ಲಿ ನಾವು ನೋಡಲಿಲ್ಲ, ಮತ್ತು ನಾವು ನಿನ್ಗೆ ಆ ಥರದ್ದು ಯಾವ ಸೇವೆಯನ್ನು ಮಾಡಿಲ್ವಲ್ಲ ಭಗವಂತ ಅಂತ ಕೇಳಿದ್ರು ಅವರು, ಆ ಸಜ್ಜನರು. ನಾವು ನಿನಗೆ ಸೇವೆ ಸಲ್ಲಿಸಿದ್ದು ಯಾವಾಗ? ಕ್ರಿಸ್ತನ ಉತ್ತರ, ಅದಕ್ಕೆ ಪರಮಾತ್ಮ ಯೇಸುವಿನ ಉತ್ತರ, ನನ್ನ ಈ ಸೋದರರಲ್ಲಿ, ತನ್ನ ಬಲಗಡೆಗೆ ಇರುವಂತಹ ಸಜ್ಜನರು ಈ ಪ್ರಶ್ನೆ ಕೇಳ್ತಾ ಇದ್ದಾರೆ, ತಂದೆ ಇವೆಲ್ಲ ನಾವು ಮಾಡೇ ಇಲ್ಲ, ಯಾವಾಗ ನೀನು ತಬ್ಬಲಿಯಾಗಿದ್ದೆ, ಯಾವಾಗ ನೀನು ಹಾಗೆ ನಿಂತಿದ್ದೆ, ಯಾವಾಗ ನಾವು ನಿಮ್ಮನ್ನ ಸಂತೈಸಿದ್ವಿ ಗೊತ್ತಿರುವಲ್ಲ ಅಂತಂದಾಗ ನೀವು ಮಾಡಿದ್ದೀರಿ ಅಂಥೇಳಿ ತನ್ನ ಎಡಗಡೆ ಇದ್ರಲ್ಲ ದುರ್ಜನರು, ಅವರನ್ನ ತೋರಿಸಿ ಕ್ರಿಸ್ತನ ಉತ್ತರ, ನನ್ನ ಈ ಸೋದರರಲ್ಲಿ ಇವ್ರಿಗೆ ಹೇಳ್ತಾ ಇರೋದು ಉತ್ತರನ, ನನ್ನ ಈ ಸೋದರರಲ್ಲಿ, ಪ್ರಪಂಚದ ಜನರಲ್ಲಿ ತೀರಾ ನಿಕೃಷ್ಟರಾದವರಿಗೆ ನೀವು ಸೇವೆ ಸಲ್ಲಿಸಿದಿರಲ್ಲ, ಈ ಸಜ್ಜನರಾದಂಥ ನೀವು ತೀರಾ ನಿಕೃಷ್ಟರಾದವರಿಗೆ ಸೇವೆ ಮಾಡಿದ್ರಲ್ಲ, ಅದು ನನಗೆ ಸಲ್ಲಿಸಿದ ಸೇವೆ, ಅದು ನನಗೆ ಸಲ್ಲಿಸಿದ ಸೇವೆ. ಭಗವಂತನ ಸೇವೆ ಮಾಡಬೇಕಾ? ಒಬ್ಬ ಪಾಪಿಯನ್ನು ಉದ್ಧಾರ ಮಾಡಿ, ಪಾಪಿಯನ್ನ ಬೈಯುವುದನ್ನು ನಿಲ್ಲಿಸಿ, ಅವನ ಪಾಪವನ್ನು ಹೋಗಲಾಡಿಸಿ, ಅವನ ಪಾಪಕ್ಕಾಗಿ ಮರುಗಿ, ಪಾಪಿಯನ್ನ ಕಂಡು ಮರುಗಬೇಡಿ, ಅವನಿಗೆ ಒಳ್ಳೆ ಬದುಕನ್ನ ಕರುಣಿಸಿ, ಅವನ ಪಾಪವನ್ನು ಹೋಗಲಾಡಿಸಿ, ಅದು ಬಹಳ ಮುಖ್ಯ. ಅದನ್ನೇ ಗಾಂಧೀಜಿ ದೀನ ದಲಿತರನ್ನು ದರಿದ್ರ ನಾರಾಯಣ ಎಂದು ಕರೆದರಲ್ಲವೇ? ನಮ್ಮ ಗಾಂಧೀಜಿ ದೀನ ದಲಿತರನ್ನ ದರಿದ್ರ ನಾರಾಯಣ ಅಂತ ಕರೆದ್ರು. ಗಾಂಧೀಜಿ ಅಂತ ಒಳ್ಳೆ ಪದವನ್ನ ಕಾಯನ್ ಮಾಡಿದ್ರು ನೋಡಿ. ಗಾಂಧೀಜಿ ದೀನ ದಲಿತರನ್ನ ದರಿದ್ರ ನಾರಾಯಣ, ಇದನ್ನ ವಿವೇಕಾನಂದರು ಹೇಳಿದ್ರು ಅಂತಾನೆ ಹೇಳ್ತಾರೆ, ಆದ್ರೆ ಇಲ್ಲಿ ಗಾಂಧೀಜಿ ಹೇಳಿದ್ರು ಅಂತ ಹೇಳಿದ್ದಾರೆ. ಇರ್ಲಿ, ಗಾಂಧೀಜಿ ದೀನ ದಲಿತರನ್ನು ದರಿದ್ರ ನಾರಾಯಣ ಎಂದು ಕರೆದರಲ್ಲವೇ? ಅವರಿಗೆ ಸಲ್ಲಿಸಿದ ಸೇವೆಯೇ ದೇವರ ಸೇವೆ. ಅವರನ್ನು ಪ್ರೀತಿಯಿಂದ ನಡೆಸಿಕೊಂಡರೆ ಅದೇ ದೇವರ ಸ್ತೋತ್ರ. ಇಂಗ್ಲೆಂಡಿನ ಕೋಲ್ರಿಡ್ಜ್ ಒಂದು ಮಾತಾಡ್ತಾನೆ. ಆ ಕೋಲ್ರಿಡ್ಜ್ ಅನ್ನೋನು ಒಬ್ಬ ಕವಿ. ಅವನು ಬರೆದಂಥ ದಿ ಏನ್ಷಿಯಂಟ್ ಮೇರಿನರ್ ಅನ್ನುವಂತಹ ಖಂಡಕಾವ್ಯದಲ್ಲಿ ಈ ಮಾತನ್ನ ಹೇಳ್ತಾನೆ. ಅದು ಬರುತ್ತೆ. ದಿ ಏನ್ಷಿಯಂಟ್ ಮ್ಯಾರಿನರ್ ಅನ್ನುವಂಥ ಕಾವ್ಯದಲ್ಲಿ ಈ ಮಾತು ಬರುತ್ತೆ. ಕೋಲ್ರಿಡ್ಜ್ ಬರ್ದಿರುವಂಥದ್ದು, ಇಂಗ್ಲೆಂಡಿನ ಕೋಲ್ರಿಡ್ಜ್ ಬರ್ದಿರುವಂಥ ಕವಿ, ಪ್ರಖ್ಯಾತವಾದಂಥ ಕವಿ ಬರ್ದಿರುವಂಥ ಈ ಸಾಲುಗಳು ಏನದು? ಈ ಪ್ರಯತ್ ಬೆಸ್ಟ್ ಹೂ ಲವ್ ದ ಬೆಸ್ಟ್ ಆಲ್ ಥಿಂಗ್ಸ್ ಬೋತ್ ಗ್ರೇಟ್ ಅಂಡ್ ಸ್ಮಾಲ್ ಫಾರ್ ದ ಡಿಯರ್ ಗಾಡ್ ಹೂ ಲವ್ಡ್ ಅಸ್ he made and loved all.
ಅತ್ಯುತ್ತಮ ಸ್ತೋತ್ರ ಸಲ್ಲಿಸುವವರೆಂದರೆ ದೊಡ್ಡದು ಚಿಕ್ಕದು ಎಲ್ಲಕ್ಕೂ ಯಾರು ತುಂಬಾ ಪ್ರೇಮ ಸಲ್ಲಿಸುತ್ತಾರೋ ಅವರು, ಏಕೆಂದರೆ ನಮ್ಮ ಪ್ರಿಯ ದೈವಕ್ಕೆ ನಮ್ಮಲ್ಲಿ ಪ್ರೀತಿ ಇದೆ. ಅವನು ನಮ್ಮೆಲ್ಲರನ್ನು ಸೃಷ್ಟಿಸಿದವನು ನಮ್ಮೆಲ್ಲರನ್ನು ಪ್ರೀತಿಸುತ್ತಾನೆ. ಬಹಳ ಸೊಗಸಾಗಿರುವಂತ ಮಾತಿದು, ಚೆನ್ನಾಗಿದೆ ನೋಡಿ. ಅತ್ಯುತ್ತಮ ಸ್ತೋತ್ರ ಸಲ್ಲಿಸುವವರೆಂದರೆ ಯಾರು? ದೇವರಿಗೆ ಅತ್ಯಂತ ಪ್ರೀತಿಯ ಪ್ರಾರ್ಥನೆ ಮಾಡೋದು ಯಾರು ಅಂದ್ರೆ ದೊಡ್ಡದು ಚಿಕ್ಕದು ಎಲ್ಲಕ್ಕೂ ಯಾರು ತುಂಬಾ ಪ್ರೇಮ ಸಲ್ಲಿಸುತ್ತಾರೋ ಅವರು, ಏಕೆಂದರೆ ನಮ್ಮ ಪ್ರಿಯ ದೈವಕ್ಕೆ ನಮ್ಮಲ್ಲಿ ಪ್ರೀತಿ ಇದೆ. ಅವನು ನಮ್ಮೆಲ್ಲರನ್ನೂ ಸೃಷ್ಟಿಸಿದವನು ನಮ್ಮೆಲ್ಲರನ್ನೂ ಪ್ರೀತಿಸುತ್ತಾನೆ. ಪ್ರೀತಿ ಮಾಡ್ಬೇಕಾದ್ರೆ ಸಣ್ಣದು ಚಿಕ್ಕದು ಅನ್ನುವಂತಹ ವ್ಯತ್ಯಾಸವನ್ನ ನೋಡಬಾರ್ದು ಅನ್ನುವಂಥ ವಿಚಾರವನ್ನ ಮಾತಾಡ್ತಾ ಇರೋದು. ಎಷ್ಟು ಸೊಗಸಾದಂತ ವಿಚಾರವನ್ನ ಇಲ್ಲಿ ಮಾತಾಡ್ತಾ ಇರೋದು ನೋಡಿ ಮುಂದಕ್ಕೆ. ಈ ದೇವರು ಪ್ರೇಮದ ಸಾಕಾರ ಮೂರ್ತಿ. ಈ ದೇವರು ಪ್ರೇಮದ ಸಾಕಾರ ಮೂರ್ತಿ. ಪ್ರೇಮವೇ ದೇವರು. ನಮ್ಮನ್ನ ಸಲಹುವುದಕ್ಕೆ ಅವನು ತಾನೇ ಓಡಿ ಬರುತ್ತಾನೆ. ಪಾಪಿಗಳನ್ನೂ ಕೂಡ ಅವರು ಪಶ್ಚಾತ್ತಾಪ ಪಟ್ಟರೆ ನಮ್ಮನ್ನ ಸಲಹೋದಕ್ಕೆ ಭಗವಂತ ಓಡಿ ಬರ್ತಾನೆ. ಪಾಪಿಗಳನ್ನು ಕೂಡ ಅವ್ರೇನಾದ್ರೂ ಪಶ್ಚಾತ್ತಾಪ ಪಟ್ಟರೆ ಅವರನ್ನೂ ಕಾಪಾಡ್ತಾನೆ. ಅಪ್ಪಿಕೊಂಡು ಮುತ್ತಿಟ್ಟು ಬರಮಾಡಿಕೊಳ್ಳುತ್ತಾನೆ. ಇದುವರೆಗೆ ನಾವು ಪರಿಶೀಲಿಸಿದ ಎಲ್ಲ ಕಲ್ಪನೆಗಳಿಗಿಂತ ಶ್ರೇಷ್ಠವಾದ ಕಲ್ಪನೆ ಇದು. ಇಂಥವನು ನನಗೆ ಬೇಕಾದ ದೇವರು. ನೋಡಿ ಎಷ್ಟು ಚೆನ್ನಾಗಿದೆ. ದೇವರು ಸಜ್ಜನರನ್ನ ಪ್ರೀತಿಸ್ತಾನೆ ನೋಡಿ. ಅಪ್ಪಿಕೊಂಡು ಮುತ್ತಿಟ್ಟು ಬರಮಾಡಿಕೊಳ್ಳುತ್ತಾನೆ. ಇದುವರೆಗೆ ನಾವು ಪರಿಶೀಲಿಸಿದ ಎಲ್ಲ ಕಲ್ಪನೆಗಳಿಗಿಂತ ಶ್ರೇಷ್ಠವಾದ ಕಲ್ಪನೆ ಇದು. ಯಾವುದು ಅದು ಅಂತಂದ್ರೆ ಈ ದೇವರು ಪ್ರೇಮದ ಸಾಕಾರ ಮೂರ್ತಿ. ಪ್ರೇಮವೇ ದೇವರು. ನಮ್ಮನ್ನು ಸಲಹುವುದಕ್ಕೆ ಅವನು ತಾನೇ ಓಡಿ ಬರ್ತಾನೆ. ಪಾಪಿಗಳನ್ನು ಕೂಡ ಪಶ್ಚಾತ್ತಾಪ ಪಟ್ಟರೆ ಅಪ್ಪಿಕೊಂಡು ಮುತ್ತಿಟ್ಟು ಬರಮಾಡಿಕೊಳ್ಳುತ್ತಾನೆ. ಒಳ್ಳೆಯವರನ್ನೆಲ್ಲ, ಸಜ್ಜನರಲ್ಲ, ದುರ್ಜನರನ್ನೂ ಕೂಡ ಅವರು ಪಶ್ಚಾತ್ತಾಪ ಪಟ್ಟರೆ ಅವರನ್ನ ಕ್ಷಮಿಸಿ ತನ್ನೊಡಲಲ್ಲಿ ಅಪ್ಪಿಕೊಳ್ಳುತ್ತಾನೆ. ಇದುವರೆಗೂ ನಾವು ನೋಡಿರುವಂತ ಎಲ್ಲ ರೀತಿಯ ದೇವರ ಬಗೆಗಿನ ಮಾತುಗಳಲ್ಲಿ ಇದು ಹೆಚ್ಚು ಆಪ್ತವಾದದ್ದು. ಇದುವರೆಗೆ ನಾವು ಪರಿಶೀಲಿಸಿದ ಎಲ್ಲ ಕಲ್ಪನೆಗಳಿಗಿಂತ ಶ್ರೇಷ್ಠವಾದಂಥ ಕಲ್ಪನೆ ಇದು. ಇಂಥವನು ನನಗೆ ಬೇಕಾದ ದೇವರು ಇದು. ಮತ್ತು ಈ ರೀತಿಯಾದ ಮತ್ತೆ ಇಂಥ ಭಗವಂತ ನಮಗೆ ಬೇಕಾಗಿರೋದು ಅಂತೇಳಿ ಏನು ಮೂರ್ತಿರಾವ್ ಅವರು ಒಂದು ಅದ್ಭುತವಾದಂಥ ವಿಚಾರವನ್ನು ಮಂಡಿಸ್ತಾರೆ. ಪ್ರಿಯ ವಿದ್ಯಾರ್ಥಿಗಳಿಗೆ, ಇಲ್ಲಿಗೆ ಈ ಲೇಖನ ಭಾಗ ಮುಕ್ತಾಯ ಆಗತ್ತೆ. ನಾವು ಭಗವಂತನನ್ನ ಹೇಗೆ ಕಾಣಬೇಕು ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲರನ್ನೂ ಪ್ರೀತಿಸುವ ಗುಣ ಇರುವಂತ ಯಾವ್ದಾದ್ರು ವ್ಯಕ್ತಿ ಇದ್ರೆ ಅವನೇ ದೇವರು. ಎಲ್ಲೋ ಆಕಾಶದಿಂದ ದುಬುಕು ಹೋದ್ರೆ ತಥಾಸ್ತು ಅನ್ನುವಂಥವನ್ನೇ ಬೇಕಾಗಿರ್ಲಿಲ್ಲ ದೇವರು. ಗಾಂಧೀಜಿ ಆ ರೀತಿಯ ದೇವರ ಸ್ವರೂಪವನ್ನ ಕಂಡಿದ್ರು. ನೀವುಗಳು ಕೂಡ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಪ್ರೀತಿಸುವ ಗುಣ ನಿಮ್ಮಲ್ಲಿ ಇದೆ ಅಂತಂದ್ರೆ ನೀವು ದೇವರ ಸ್ವರೂಪರೇ. ಪ್ರೇಮ ಸ್ವರೂಪನಾದ ದೇವರು. ಪ್ರೇಮ ಸ್ವರೂಪವನ್ನ ಯಾರು ಧರಿಸಿರ್ತಾರೋ ಅವರೆಲ್ಲರೂ ದೇವರೇ. ಅಂತ ದೇವರು ಹೇಗಿರ್ತಾನೆ ಅಂದ್ರೆ ದುರ್ಜನರನ್ನು ಇಷ್ಟಪಡ್ತಾನೆ, ಸಜ್ಜನರನ್ನು ಇಷ್ಟಪಡ್ತಾನೆ. ಪಶ್ಚಾತ್ತಾಪ ಪಟ್ಟ ದುರ್ಜನರನ್ನು, ಯಾವಾಗಲೂ ಸಜ್ಜನರೇ ಆಗಿರುವಂತಹ ಭವ್ಯ ಮಾನವರನ್ನ ಭಗವಂತ ಇಷ್ಟಪಡ್ತಾನೆ. ಈ ರೀತಿಯ ಒಂದು ಅದ್ಭುತವಾದಂತಹ ತಿಳುವಳಿಕೆ ನಮ್ಮಗಳ ಮನಸ್ಸಲ್ಲಿ ಬಂದದ್ದೇ ಆದರೆ ನಮ್ಮ ಸುತ್ತಮುತ್ತಿನ ವಾತಾವರಣ ಇನ್ನಿಲ್ಲದ ಆನಂದಕ್ಕೆ ಗುರಿಯಾಗುತ್ತೆ. ನಮ್ಮ ಬದುಕು ಅತೀವವಾದಂಥ ಹರ್ಷಕ್ಕೆ ತುತ್ತಾಗುತ್ತೆ. ಅದರಿಂದ ಇಡೀ ಪ್ರಪಂಚ ಕಲ್ಯಾಣಮಯವಾಗುತ್ತೆ ಅನ್ನುವಂಥ ತಿಳುವಳಿಕೆಯಿಂದ ಪ್ರೇಮ ಅನ್ನುವಂಥದ್ದನ್ನು ನಾವು ಇಟ್ಕೋಬೇಕು, ಪ್ರೇಮ ಅನ್ನುವಂಥದ್ದನ್ನು ಸಾಕಾರ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ಲೇಖನದ ಮೂಲಕ ಏನು ಮೂರ್ತಿರಾವ್ ಅವರು ಹೇಳಕ್ ಹೊರಟಿರೋದು. ಆಗ ಭಗವಂತ ನಮ್ಮಲ್ಲೇ ಇರ್ತಾನೆ ಅಂತ ಅನ್ಸುತ್ತೆ. ಈ ಥರದ್ದೆಲ್ಲ ಭವ್ಯವಾದ ತಿಳುವಳಿಕೆಯನ್ನ ನಿಮ್ಮ ಅಂತರಂಗದಲ್ಲಿ ಧರಿಸಿಕೊಂಡು ಈ ಪಾಠವನ್ನ ಕಲ್ತಿದ್ದೆ ಆದ್ರೆ ಏನು ಮೂರ್ತಿರಾವ್ ಅವರು ಈ ಲೇಖನವನ್ನ ಬರೆದಿದ್ದಕ್ಕೂ ನಾನು ನಿಮ್ಮ ಜೊತೆ ಈ ವಿಚಾರವಾಗಿ ಚರ್ಚೆ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ನಾನು ಭಾವಿಸ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಮತ್ತೆ ಸಿಗೋಣ. ನಮಸ್ಕಾರ.